जय राधा माधव जय कुंज बिहारी जय राधा माधव जय कुंज बिहारी
ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ 25ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 27. ಅಸೇವಯಾಯಂ ಪ್ರಕೃತೆ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯಾರ್ಪಿತಾಯ ಚ ಭಕ್ತ್ಯಾ ಅಪ್ರತಗ್ರಹಣಂ ಇಹಾವರುಂಧೆ.
शब्दार्थ असेवया by not engaging in the service I am this person prakritehe gunana of the modes of material nature jnanena by knowledge vairagya with renunciation Vijrupitena develop yogena by practicing yoga me unto me arpitya fixed cha and bhaktya with devotion ma unto me pratyaksha atmanam the absolute Iha in this very life avadhe one a day Anuvada ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ translation in English repeat ಮಾಡಿ thus by not engaging in the service of the modes of material nature and by developing Krishna consciousness, knowledge and renunciation, and by practicing yoga, in which the mind is always fixed in devotional service unto the Supreme Personality of Godhead. One achieves my association in this very life, for I am the Supreme Personality, the Absolute. ಸರಿಯಾದೆಲ್ಲ ಕೇಳಿಸ್ತಾ ಇದೆ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಎಲ್ಲರೂ ಸ್ವಲ್ಪ ಮುಂದೆ ಸಾರ್ಬಿಟ್ರೆ ಆಮೇಲೆ ಬಂದವರಿಗೆ ಜಗ ಇವತ್ತಿನ ಶ್ಲೋಕ ಪ್ರಾರಂಭ ಮಾಡುವ ಮುಂಚೆಗೆ ಭಾಗವತದಲ್ಲಿ ಬರುವಂತಹ ಒಂದು ಶ್ಲೋಕ ಹೇಳ್ತೀನಿ ನೋಡೋ ಮಾಡ್ಕೊಳ್ಳಿ ಎಲ್ಲರೂ ಬರ್ಕೊಳ್ಳೋರು ಪೆನ್ ಕೆಳಗೆ ಇಡಬೇಡ ಇಲ್ಲ ಬರ್ಕೊಂಡು ಇದು 2ನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 46 2.6.46 ಇಲ್ಲೇ ಬ್ರಹ್ಮದೇವರು ಹೇಳಿರ್ತಾರೆ ಈ ಶ್ಲೋಕ ಭಾಗವತ ಶ್ರವಣ ಮಾಡೋದ್ರಿಂದ ಏನು ಲಾಭ ಆಗ್ತದೆ ಈಗ ನಾವು ನೋಡ್ತೀವಲ್ಲ ಏನು ಲಾಭ ಆಗ್ತದೆ ಅನ್ನೋದು ಪ್ರಾಫಿಟ್ ಈ ಪ್ರಾಫಿಟ್ ಬೇಡ ಬೇರೆ ಪ್ರಾಫಿಟ್ ಆಗ್ತದೆ ಪ್ರಧಾನಯಂತೋ ಯಾಂ ವಿಶ್ವ ಆಮನಂತಿ ಲೀಲಾ
स्वावतार पुरुषस्य भूम्नः अपीयतां कर्णकषाय सोषाम् अनुक्रमिष्ये त इमां सुदेशाम्. ಭಗವಂತನ ಕಥಾ ಕೇಳೋದ್ರಿಂದ, ಭಾಗವತ ಕಥಾ ಕೇಳೋದ್ರಿಂದ ಏನಾಗ್ತದೆ ಅಂತ ಹೇಳಲಿಕ್ಕಿದ್ದಾರೆ. ಬ್ರಹ್ಮದೇವರು ಹೇಳಿದ್ರು ನಾರದ, ಓ ನಾರದ, now I shall state one after another the transcendental incarnations of the Lord, known as Leela Avatars. Hearing of their activities counteracts all foul matter accumulated in the earth. These pastimes are pleasing to hear and are to be relished, therefore they are in my heart. ಇದರೊಂದು ಸ್ವಲ್ಪ ಅರ್ಥ ಹೇಳಿ ಇವತ್ತು ಶ್ಲೋಕ ಬರೋಣ. ಬ್ರಹ್ಮದೇವರು ಹೇಳಿದ್ದಾರೆ ನಾರದರಿಗೆ ಅಷ್ಟೇ ಅಲ್ಲ, ನಾರದರಿಗಲ್ಲಿ ಹೆಚ್ಚು ನಮಗೆ ವರ್ಣಶುದ್ಧ ಭಕ್ತರು ನಮಗೆ ಉಪದೇಶ ಮಾಡಲಿಕ್ಕತ್ತಾರೆ. ಭಗವಂತನ ಲೀಲಾ, ಭಗವಂತನ ಕಥಾ ಇವೆಲ್ಲ ನಾವು ಶ್ರವಣ ಮಾಡ್ತಾ ಇದ್ರೆ ಏನು ಲಾಭ ಆಗ್ತದೆ? ಅಪೀಯತಾಂ ಕರ್ಣ ಕಷಾಯ ಸೋಷಾಂ. ಕಿವಿ ಒಳಗಿದ್ದ ಹೊಲಸು ಹೋಗ್ತದೆ ಅನ್ಲಿಕ್ಕಂತಾರೆ. ಯಾವ ಹೊಲಸು ತೆಗಿತಾರಲ್ಲ ಅದಂಥದ್ದಲ್ಲ, ಜನ್ಮ ಜನ್ಮದಿಂದ ಕುಡಿತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ತುಂಬಿದ ಒಳಗೆ. ಅದು ಹೋಗ್ಲಿಕ್ಕೆ ದಾರಿ ಭಗವಂತನ ಕಥಾ. ಇದನ್ನು ಶ್ರವಣ ಮಾಡೋದ್ರಿಂದ ಹೋಗ್ತದೆ. ಯಾಕಂದ್ರೆ ಹೋಗ್ತದಲ್ಲ ಹೊಲಸೆಲ್ಲ ಇದೆ. ಭಗವಂತನ ಕಥಾ ಕೇಳ್ತಾ ಹೋಗ್ಬಿಟ್ರೆ ಅಪೀಯತ, ಇಲ್ಲಿ ಕೃಪಾದಕ್ಕೆ ಅರ್ಥ ಬರ್ತಾರೆ, ಇವ್ಯಾಪರೇಟ್ಸ್, ವಿಚ್ ಇವ್ಯಾಪರೇಟ್ಸ್, ಎಲ್ಲ ಹೊಲಸನ್ನ ಇವ್ಯಾಪರೇಟ್ ಮಾಡಿಬಿಡ್ತಾರೆ. ಇವ್ಯಾಪರೇಟ್ ಅರ್ಥ ಆಗ್ತದೆ ಕನ್ನಡದಾಗ ಇರುತ್ತೆ, ಅದೇನು ಕನ್ನಡ ಶಬ್ದ ಇವ್ಯಾಪರೇಟ್ ಆಗಿ ನೀರು ಭಾಳ ಕಾಸ್ಕೊಂಡು ಹೋದ್ರೆ ಏನಾಗಿಬಿಡ್ತದೆ ಎಲ್ಲ ಆ ರೀತಿ ಹೊಲಸ್ಬಿಟ್ಟಿದ್ದು ಇವ್ಯಾಪರೇಟ್ ಆಗಿಬಿಡ್ತದೆ. ಕರ್ಣ ಕಷಾಯ ಸೋಷಾನ್. ಭಗವಂತನ ನಾಮಸ್ಮರಣೆ ಮಾಡುವಾಗ, ಭಗವಂತನ ಕಥಾ ಕೇಳೋದ್ರಲ್ಲೇ ಎಲ್ಲ ಹೊಲಸ ಹೊರಗೆ ಹೋಗ್ಲಿಕ್ಕೆ. ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ದೀಸ್ ಪಾಸ್ಟ್ ಟೈಮ್ಸ್ ಆರ್ ಪ್ಲೀಸಿಂಗ್ ಟು ಹಿಯರ್. ಭಗವಂತನ ಕಥಾ ಕೇಳಲಿಕ್ಕೆ ಬೇಸರ ಆಗ್ತದೆ, ಪ್ಲೀಸಿಂಗ್ ಟು ಹಿಯರ್, ಇನ್ನೂ ಕೇಳಬೇಕು ಅನ್ನಿಸ್ತದೆ, ಇನ್ನೂ ಕೇಳಬೇಕು ಅನ್ನಿಸ್ತದೆ. ಇದು ಪ್ಲೀಸಿಂಗ್ ಟು ಹಿಯರ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಹೇಳ್ಯಾರ, therefore they are in my heart. ಆದ್ದರಿಂದ ಅದು ನನ್ನ ಹೃದಯದಲ್ಲಿ ಅದ. ಭಾಳ ಇಂಪಾರ್ಟೆಂಟ್ ವಿಷಯ. ಸಾಮಾನ್ಯವಾಗಿ ಏನೆಲ್ಲ ಕೇಳ್ತಿರ್ತೀವಲ್ಲ ಅದೇನು ಮಾಡಬೇಕು, ಕೇಳಿದ್ದು ಈ ಕಡೆ ಕೇಳಿ ಈ ಕಡೆಯಿಂದ ಬಿಟ್ಬಿಡ್ಬೇಕು. ಅವನು ಇಲ್ಲಿಗೂ ತಗೋಬೇಡ್ರಿ, ಅದು ತಲೆಗೂ ತಗೋಬೇಡ್ರಿ, ಅದು ಕೇಳಿದ್ದ ಈ ಕಡೆ ಬಿಟ್ಬಿಡ್ಬೇಕು, ಎಲ್ಲ ತಲೆಗೂ ಹಚ್ಕೋಬೇಡ. ಇದು ಕೇಳಿದ್ದ ಇಟ್ಕೋರಿ ಒಳಗೆ, ಹೃದಯದಲ್ಲಿ ಇಟ್ಕೋರಿ ಅನ್ಲಿಕ್ಕೆ. therefore they are always in my heart. ಇವೆಲ್ಲ ಏನು ಶ್ರವಣ ಮಾಡ್ತಾ ಇದ್ದೀವಿ ಅವನು ನಮ್ಮ ಹೃದಯದಲ್ಲೇ ಇಟ್ಕೋಬೇಕು. ಇದು ಭಗವಂತನ ಹೃದಯದಲ್ಲಿ ಇಟ್ಕೊಂಡಾಗ ಏನಂದ್ರೆ ದೇವರ ಬಗ್ಗೆ, ಕೃಷ್ಣನ ಬಗ್ಗೆ ಕೇಳಿ ಕೃಷ್ಣನ್ನೇ ನೀವು ಹೃದಯದಲ್ಲೇ ಇಟ್ಕೊಂಡಾಗ ಮತ್ತೇನು ಬೇಕಾಗಿದೆ ಈಗ? Learning to keep the Lord in the heart. ಭಗವಂತನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಕಲಿಬೇಕು ನಾವೇ. ಇಲ್ಲಿ ರಾಧಾಗೋವಿಂದ ಬಂದ್ರಿ, ಈಗ ಅಂದ್ರಲ್ಲ, ಈಗ ನೋಡ್ರಿ ಅಲ್ಲೆಲ್ಲ ವ್ಯವಸ್ಥೆ ಅಷ್ಟು ನಡೆದ, ಒಳಗಡೆ ಎಲ್ಲ ಆಟಾಡುವ ಎಲ್ಲ ವ್ಯವಸ್ಥೆ ಆಗಬೇಕು. ಅದ್ರಾಗ ಭಗವಂತನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕಂದ್ರೆ ಒಳಗಡೆ ಎಲ್ಲ ಕಷ್ಟ ತುಂಬಿದ್ರೆ ಬರ್ತಾನ, ಹೊಲಸ ಕಾಮ ಕ್ರೋಧ ಲೋಭ ಬರುವುದಿಲ್ಲ. ಇದು ಅಪೀಯತ. ಇದನ್ನು ನಾವು ಕೇಳೋದ್ರಿಂದ ಎಲ್ಲ ಹೊಲಸು ಹೊರಗೆ ಹೋಗ್ತದೆ. ಹೊಲಸು ಹೋದ ಮೇಲೆ ಕೃಷ್ಣ ಬಂದು ಕೊಡ್ತಾನೆ. ಮತ್ತು ಹೊಲಸ ಅದ ಅಂದ್ರೆ ಬರುವುದಿಲ್ಲ. ಭಾಗವತದ ಇನ್ನೊಂದು ಶ್ಲೋಕ, ಶೃಣ್ವತ ಶ್ರದ್ಧೆಯ ನಿತ್ಯಂ. ಕೇಳಬೇಕು. ಹೆಂಗೆ ಕೇಳಬೇಕು? ಶ್ರದ್ಧೆಯಿಂದ. ಶೃಣ್ವತ ಶ್ರದ್ಧೆಯ ನಿತ್ಯಂ. ಕೇಳಿದ್ದೇನು ಮಾಡಬೇಕು? ಘೃಣತಸ್, ಮ್ಯಾಟರ್ ಸೀರಿಯಸ್ ತಗೋಬೇಕು. ಘೃಣತಸ್ ಸ್ವಚೇಷ್ಟಿತಂ.
ಅರ್ಥ ಬರೀ ಕೇಳೋದು ಮಾತ್ರ ಅಲ್ಲ, ಇದು ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಕುತ್ಕೊಂಡು ಕೇಳೋದ ಏನು ಮುಂದೆ ಪ್ರಾಕ್ಟೀಸ್ ಮಾಡಬೇಕು. ಶೃಣ್ವತ ಶ್ರದ್ಧೆಯ ನಿತ್ಯಂ ಗೃಣತ ಸ್ವಚೇಷ್ಟಿತ. ಯಾರು ಇಷ್ಟು ಮಾಡ್ತಾರೆ? ಏನೇನು ಹೇಳಿದೆ? ಶ್ರವಣ ಮಾಡಬೇಕು ನಿತ್ಯ ಮತ್ತು ಶ್ರದ್ಧೆಯಿಂದ ಮಾಡಬೇಕು, ಮ್ಯಾಟರ್ ಸೀರಿಯಸ್ ತಗೋಬೇಕು ಮತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. 3 ವಿಷಯ ಹೇಳಿದೆ. ಯಾರು ಇಷ್ಟು ಮಾಡ್ಕೊತಾರ? ಕಾಲೇನ ನ ಅನುದೀರ್ಘೇನ ಭಗವಾನ್ ವಿಷತೆ. ಬಹಳ ಸಮಯ ಹೋಗುವುದಿಲ್ಲ, ಭಗವಂತ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಿಳಿತಾ? ಅದಕ್ಕೆ ಇವನ್ನೆಲ್ಲ ಶ್ರವಣ ಮಾಡಿ ಭಗವಂತನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಅದನ್ನೇ ಬ್ರಹ್ಮದೇವರು ಹೇಳಿರ್ತಾರ. ಇವತ್ತಿನ ವಿಷಯ ಇಲ್ಲೇ 4ನೇ ಸ್ಕಂದ 25ನೇ ಅಧ್ಯಾಯ 27ನೇ ಶ್ಲೋಕ. ಈ ಶ್ಲೋಕ ಯಾರು ಹೇಳಿದ್ದು? ಈ ಶ್ಲೋಕ ಕಪಿಲ ದೇವ ತಾಯಿ ದೇವಗುರುವಿಗೆ ಬೋಧನೆ ಮಾಡಬೇಕಂತ. ಇಲ್ಲಿ ಮೊದಲೇ ಶಬ್ದ ಬಂದಿದ್ದು ಅಸೇವಯ. ಅಸೇವಯಾಯ ಸೇವಾ ಮಾಡಬಾರದು. ಏನ್ರಿ? ಸೇವಾ ಮಾಡ್ರಿ ಅಂತಾರ. ಇಲ್ಲಿ ಅಸೇವಯ, ಸೇವಾ ಮಾಡಬಾರ್ದು. ಯಾರನ್ನು ಸೇವಾ ಮಾಡಬಾರ್ದು? ಮಾಯಾ ಸೇವಾ ಬಿಡ್ರಿ. ಮಾಯಾ ಸೇವಾ ಬಹಳ ಶುರು ಮಾಡ್ಲಿಕ್ಕಲ್ಲ, ಮಾಯಾದಾಸ್ ಆಗಿರ್ತೀವಿ. ಆದ್ದರಿಂದ ಸದಾದಾಸ್, ಮಾಯಾದಾಸ, ಕೃಷ್ಣದಾಸ. ನೋಡ್ರಿ, ಮಾಯಾದಾಸ ಆಗ್ಬೇಕಂತಾರ, ಕೃಷ್ಣದಾಸ್ ಆಗಿಬಿಟ್ರೆ ಮುಂಜಾನೆ 4 ಡ್ಯಾನ್ಸ್ ಶುರು ಆಗಿಬಿಡ್ತಾರೆ. ಎಲ್ಲರೂ ನೋಡಿದ್ರಿ 4 ಬೆಳಗ್ಗೆ ಡ್ಯಾನ್ಸ್ ಮಾಡೋದು ಮಾಡ್ಕೊಂಡಿರ್ತಾರೆ. ಎಲ್ಲರೂ ಕುಡಿದು ಬಂದು ನೋಡ್ಕೊಂಡಿರ್ತಾರೆ. ಎಂಥ ಕೆಟ್ಟ ಜೀವನ ನಡೆಸಿರ್ತಾರೆ. ಇಲ್ಲಿ ಬೆಳಗ್ಗೆ ಅದು ಕೂಡ ಡ್ಯಾನ್ಸ್ ಶುರು ಇದೆ. ಭಕ್ತರ ಜೀವನ ಈ ರೀತಿ ರೂಪ ಕೇಳ್ತಾರೆ. ಡಿವೋಟಿ ಈಸ್ ಆಲ್ವೇಸ್ ಜುಬಿಲೆಂಟ್. ನಿರಾಶನದಲ್ಲೇ ಯಾವಾಗಲೂ ಆನಂದದಲ್ಲೇ ಇರ್ತಾನೆ. ಭಗವಂತನ ಸೇವೆ ಮಾಡ್ಕೋತ ಯಾವಾಗಲೂ ಆನಂದದಲ್ಲೇ. ಅದಕ್ಕೆ ಕೃಷ್ಣ ಭಕ್ತ ಬಿಂದಾಸ್. ಇಲ್ಲೇ ಅಸೇವಯ, ಯಾರು ಸೇವಾ ಮಾಡಬಾರ್ದು? ದೋಸ್ thus by not engaging in the service of the modes of material nature. ಈ 3 ಗುಣ, ಸತ್ಗುಣ, ರಜಗುಣ, ತಮಗುಣ, ಈ 3 ಗುಣ ತಂದ್ರೆ ಮಾಯಾ ಸೇವಾನೇ. ಆ ಮಾಯಾ ಸೇವೆ ಒಳಗಿಂದ ನಾವು ಪಾರಾಗಿ ಹೊರಗೆ ಬರಬೇಕು. ಹೆಂಗೆ ಬರಬೇಕು? ಬರೀ ಹೇಳಿದಾಗಿರ್ತದ. ಹೊರಗೆ ಬರಬೇಕು. ಹೆಂಗೆ ಬರ್ಬೇಕು? ಖರೆ ಅದಕ್ಕೆ ದಾರಿ ಯಾರು ಕಲಿಸೋರು? ಗೀತೆಯಲ್ಲಿ ಹೇಳ ಕೃಷ್ಣ ಏನು ಹೇಳ? 14.26 ಅಲ್ಲೇ ಕೃಷ್ಣ ಹೇಳಿಕತ್ತ. ಮಾಂಚಯೋ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮನ್ವಿತೈತಾನ್ ಬ್ರಹ್ಮಗುರುಯಾಯ ಕಲ್ಪತೆ. ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಕೊಡುತ್ತಾರ ಅವರು ಆಟೋಮ್ಯಾಟಿಕ್ಲಿ 3 ಗುಣದ ಪ್ರಭಾವದಿಂದ ಕ್ರಮೇಣ ಹೊರಬರ್ತಾರೆ. ಒಮ್ಮೆಲೆ ಆಗೋದಿಲ್ಲ, ಕ್ರಮೇಣ ಹೊರಬರ್ತಾರೆ. ಈ ಭಕ್ತಿ ಸೇವೆಯಲ್ಲಿ ತೊಡಗಿದ ಮೇಲೆ ಮಾಯಾ ಕೊಡೋದಿಲ್ಲ. ಬಿಡ್ತಾಳ ಮಾಯಾ? ಬಿಡಂಗಿಲ್ಲ ಮಾಯಾ. ಮಾಯಾ ಕೇರಳ ಶಕ್ತಿ ರೂಪ ಹೇಳ್ತಾರೆ. ಬರ್ಕೊಂಡು ಇದು ಪಾಯಿಂಟ್ ನಾ ಹೇಳಿದ್ದೆಲ್ಲ ಬರ್ಕೊಂಡು ಹೋಗೋದು ಎಲ್ಲ ಬಿಡಬೇಡ. ಇನ್ನೊಂದು 2 ಪಾಯಿಂಟ್ ಹೇಳಲಿಕ್ಕೆ ಮಾಯಾದ ಶಕ್ತಿ. 2 ಶಕ್ತಿ ಮಾಯಾದ ಯಾವ? ಒಂದು ಪ್ರಕ್ಷೇಪಾತ್ಮಕ ಶಕ್ತಿ, 2 ಅವರ್ಣಾತ್ಮಕ ಶಕ್ತಿ. ಅವರ್ಣಾತ್ಮಕ ಶಕ್ತಿ ಅಂದ್ರೆ ನಾವು ಎಂಥ ಪರಿಸ್ಥಿತಿ ಒಳಗಿದ್ದೀವಂದ್ರೂ ಅವರಿಗೆ ಕೇಳಿದ್ರೆ ಹೇಳ್ತೀವಿ. ಎಂಥದೇ ಪರಿಸ್ಥಿತಿ ಒಳಗಿರ್ಬೋದು. ನಾವು ಹೇಗಿದ್ದೀರಪ್ಪ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅವರಿಗೆ ಒಂದು ಕೂಡ ಫೈನ್ ಅಂತ ಬಂದ್ಬಿಡ್ತದೆ. ಎಲ್ಲರೂ ಭಯ ಹಂಗೇ ಇರ್ಬೋದು ಪರಿಸ್ಥಿತಿ.
ಉದಾಹರಣೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಯಾರೋ ಅಡ್ಮಿಟ್ ಆಗ್ಯಾರ, ಅಲ್ಲೇ ಇಲ್ಲಿ ಎಲ್ಲ ಕಡೆ ಚುಚ್ಚಾರ. ಬಂದ ಡಾಕ್ಟರ್ ವಿಚಾರಿಸ್ತಾರೆ, ನಿಂದಿಪ್ಪ ಪೇನ್ ಹೇಳ್ತಾರ, ಮೈ ತುಂಬ ಚುಚ್ಚಾರ ಎಲ್ಲ ಅಲ್ಲಿ, ಅದು ಆರಾಮ. ಈ ಹಲ್ಲಿ ಹೊಲಸಾಗಿ ಬಿದ್ದದೆ, ಗಟರ ನೀರು ಎಲ್ಲ ಹೊಲಸು ಬಿದ್ದದ, ಅದರೊಳಗೆ ಬಿದ್ದದ. ಹೋಗಿ ಹಲ್ಲಿ ವಿಚಾರಿಸ್ರಿ, ಯಾವಾಗ ಬಾಲ ವಿಚಾರಿಸ್ತಾರೆ, ಫೈನ್ ಆರಾಮ. ಎಂಥ ಕೆಟ್ಟ ಪರಿಸ್ಥಿತಿ ಒಳಗಿದ್ದೀವಿ ಅಂದರೂ ಆರಾಮಿದ್ದೀನಿ ಅಂತ ಅನಿಸ್ತದೆ. ಇದು ಮಾಯಾತ್ಮಕ ಶಕ್ತಿ. ಅದಕ್ಕೇನಂತಾರೆ? ಅವರಣಾತ್ಮಕ ಶಕ್ತಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದ್ಸರಿ ಸ್ವರ್ಗಲೋಕದ ರಾಜ ಇಂದಿರಾ ಯಾವುದೋ ಒಂದು ಅಫೆನ್ಸ್ ಮಾಡೋದಕ್ಕೆ, ಅಪರಾಧ ಮಾಡೋದಕ್ಕೆ ಹಂದಿಯಾಗಿ ಬಂದ್ಬಿಟ್ಟ. ಸ್ವರ್ಗಲೋಕದ ರಾಜ ಏನಾಗ್ಯಾನ? ಹಂದಿಯಾಗಿ ಬಂದ್ಬಿಟ್ಟ. ಬ್ರಹ್ಮದೇವರು ಬರ್ತಾರೆ, ಹೇ ಇಂದಿರಾ, ಇದೇನು ಮಾಡ್ಲಿಕ್ಕೆ ನೀನು? ಅಲ್ಲಿ ಆಫೀಸ್ನಾಗ ಕೆಲಸ ಭಾಳ ಅದ, ಮನೆಯಲ್ಲ. ಸ್ವರ್ಗಲೋಕದ ರಾಜ ಭಾಳ ಕೆಲಸ ಅದ, ಇದೇನು ಮಾಡಾಗ? ಯಾವ ಸ್ವರ್ಗ? ಇದೇ ನನ್ನ ಸ್ವರ್ಗ. ಘಟನಾಗಿದ್ದಾನ ಹಂದಿ, ಇದೇ ನನ್ನ ಸ್ವರ್ಗ. ಇಲ್ಲಪ್ಪ ಇದೆಲ್ಲ ಅಲ್ಲಿ ಸ್ವರ್ಗ ಬಾ, ಅಲ್ಲಿ ಹೆಂಗೆ ಬರಲಿ? ಎಲ್ಲ ಜವಾಬ್ದಾರಿ ಇದೆ ಇಲ್ಲಿ. ಹೇಳ್ತೀವಿ ಮಕ್ಕಳು ಆಡೋದು ಎಲ್ಲ ಜವಾಬ್ದಾರಿ ಇದೆ, ಅಲ್ಲಿ ಸ್ವರ್ಗ. ಈಗ ಹಂಗೆ ಹೇಳ್ತೀವಿ ನಾವು. ಇದೇ ಅವಸ್ಥೆಗ ಬಿದ್ದು ಹೆಂಗೆ ಬರಲಿ? ನನ್ನ ಮಕ್ಕಳಿಗೆ ಅದು ಹೇಳಿಕತ್ತಾರೆ, ಇಂದ್ರನ ಹೇಳಿಕತ್ತಾರೆ, ಇದೇ ನನ್ನ ಸ್ವರ್ಗ. ಘಟನದಲ್ಲಿತ್ತು ಇದೇ ಸ್ವರ್ಗ. ಬಿಟ್ಟು ಬರೋಕ್ಕೆ ದೊಡ್ಡ ಜವಾಬ್ದಾರಿ. ಇದೇ ಒಂದು ಮಾಯಾಶಕ್ತಿ, ಅವರಣಾತ್ಮಿಕ ಶಕ್ತಿ. ಇನ್ನೊಂದು ಪ್ರಕ್ಷೇಪಾತ್ಮಿಕ ಶಕ್ತಿ. ಇದು ವಿಶೇಷವಾಗಿ ಭಕ್ತರಿಗೆ ಹೇಳಿಲಿಕ್ಕೆ ಮಂಗಳಾರತಿ ಹೇಳಬೇಕ ಬೇಡ, ಯಾಕೆ ಬೇಕು ಅಂತ ಹೇಳೋದು. ಮಂಗಳಾರತಿ ಯಾಕೆ ಹೋಗ್ತೀವಿ? ನಾನು ಇದು ಭಕ್ತಿಯೊಳಗೆ ಮುಂದುವರಿಲಿಕ್ಕೆ ಮಾಯಾ ಕೊಡುವುದಿಲ್ಲ. ಮಾಯಾ ಇನ್ನೊಂದು ಶಕ್ತಿ, ಪ್ರಕ್ಷೇಪಾತ್ಮಿಕ ಶಕ್ತಿ, ಮುಂದುವರಿಲಿಕ್ಕೆ ಕೊಡುವುದಿಲ್ಲ. ಮಾಯಾ ಭಕ್ತರಿಗೆ ಮುಂದುವರಿಲಿಕ್ಕೆ ಯಾಕೆ ಕೊಡ್ತಾ ಇಲ್ಲ? ಒಂದು ಎರಡು ಕಾರಣದ. ಮಾಯಾ ಟೆಸ್ಟ್ ಮಾಡ್ಲಿಕ್ಕಂತಾರೆ. ಇವಾಗ ಕರೆನ ಕೃಷ್ಣ ಬೇಕಾಗ್ಯದು, ಏನು ಸುಮ್ಮನೆ ಡೊಂಗಿ ಮಾಡತ್ತಾನೆ, ಟೆಸ್ಟ್ ಮಾಡುತ್ತಾನೆ ಮಾಯಾ. ಕರೆನ ಕೃಷ್ಣ ಬೇಕಾಗಿತ್ತಂದ್ರೆ ಟೆಸ್ಟ್ ಅಲ್ಲೇ ಪಾರಾಗುತ್ತೆ. ಅದಿಲ್ಲ ಅಂದ್ರೆ ಬಂದ್ಬಿಟ್ಟು ಕರೆನ ಕೃಷ್ಣ ಟೆಸ್ಟ್ ಮಾಡ್ಲಿಕ್ಕಂತ ಮಾಯಾ ಹೇಳಿದಲ್ಲ. ಒಂದು ಇದು ಪ್ರಕ್ಷೇಪಾತ್ಮಕ ಶಕ್ತಿ ಭಕ್ತರ ಮೇಲೆ ಯಾಕೆ ಪರೀಕ್ಷೆ ಮಾಡಲಿಕ್ಕೆ. ಎರಡನೇದು ಕಾರಣ, ಈಗ ಉದಾಹರಣೆ ಕೊಟ್ಟ ಕಾರಣ ತಿಳಿಸ್ತೀನಿ. ನಿಮ್ಮ ಮನೆಯಲ್ಲಿ ಯಾರೋ ಬಂದು ಸೇವೆ ಮಾಡ್ಲಿಕ್ಕತ್ತಾರೆ, ನೀವು ಹೇಳಿದ ಎಲ್ಲ ಮಾಡ್ಲಿಕ್ಕತ್ತಾರೆ, ಭಾಳ ನಿಮಗೆ ಸಮಾಧಾನ ಆಗುವಂಗೆ ಎಲ್ಲ ಸೇವೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವ್ರು ಬಿಟ್ಟು ಹೋಗ್ತಾರೆ ಅಂದ್ರೆ ಬಿಡ್ತೀರಿ? ಎಷ್ಟು ಚಲೋ ಸೇವೆ ಮಾಡ್ಲಿಕ್ಕತ್ತಾರ, ಎಷ್ಟು ವರ್ಷದಿಂದ ಮಾಡ್ಲಿಕ್ಕತ್ತಾರ, ಹೇಳಿದ್ದೆಲ್ಲ ಮಾಡ್ಲಿಕ್ಕತ್ತಾರ ಚಲೋತಾಗ, ಸಮಾಧಾನ ಆಗುವಾಗ. ಇನ್ನು ಬಿಟ್ಟು ಹೋಗ್ತೀನಿ ಅಂದ್ರೂ ಕೂಡ ಯಾಕೆ ಬಿಟ್ಟು ಹೋಗ್ತೀನಿ? ನಿನಗೇನು ಬೇಕು ಸಂಬಳ, ಏನು ಜಾಸ್ತಿ ಬೇಕಾಗಿ ಕೊಡ್ತೀನಿ, ಅದು ಮಾಡ್ತೀನಿ, ಬಿಡಾಕ ಹೋಗೋದು ಬೇಡ ಆಗ್ತೀನಿ. ಅದರಂಗ ನಾವು ಜನ್ಮದಿಂದ ಮಾಯಾ ಸೇವಾ ಭಾಳ ಚಲೋತಾಗ ಮಾಡ್ಕೋತ ಬಂದೀವಿ. ಇನ್ನು ಮಾಯಾ ಸೇವಾ ಬಿಟ್ಟ ಕೃಷ್ಣನ ಸೇವಾ ಕೊಡ್ತೀನಿ ಅಂದ್ಕೂಡ ಬೇಡ, ಯಾಕೆ ಹೋಗ್ತಿ? ನಿನ್ಗೇನು ಬೇಕು ಕೊಡ್ತೀನಿ, ನಾನು ಇನ್ನೂ ಜಾಸ್ತಿ ಕೊಡ್ತೀನಿ, ಹೋಗಬೇಡ. ಎಲ್ಲ ಅನುಭವಿಸ್ಲಿಕ್ಕಂತೀವಿ ನೀವು. ಏನು ಅನುಭವಿಸ ಇಲ್ಲ. ಈ ಎರಡು ಶಕ್ತಿ, ಅವರಣಾತ್ಮಿಕ ಶಕ್ತಿ, ಪ್ರಕ್ಷೇಪಾತ್ಮಿಕ ಶಕ್ತಿ, ಮಾಯಾ ಹಿಡಿದು ಎಳೆಯಲಿಕ್ಕೆ ಇವೆರಡು ದಾರ್ತಿಕ. ಆ ದಾರ್ತಿಕ ದಾರಿ 14.26 ಹೇಳಿ, ಭಕ್ತಿ ಯೋಗೇನ ಸೇವನೆ. ಬರೀ ಶ್ಲೋಕ ಹೇಳಿಬಿಟ್ರೆ ಆಗ್ತದೆ. ಶ್ಲೋಕ ಕಲಿತ್ಬಿಟ್ಟಿರಿ, ಮಾಹಿತಿ ಹೊರಬರ್ತೀನಿ. ಏನಾಗ್ತದೆ? ಶ್ಲೋಕ ಕಲೀರಿ, ಶ್ಲೋಕ ಕಲಿತ ಅರ್ಥ ತಿಳ್ಕೊರಿ. ಅದರಿಂದ ಹೊರಗೆ ಬರಬೇಕಂದ್ರೆ ಭಕ್ತಿ ಸೇವೆಯಲ್ಲಿ ಸರಿಯಾಗಿ ತೊಡಗಬೇಕು.
ಪ್ರಾಕ್ಟಿಕಲ್ ಡಿವೋಷನಲ್ ಸರ್ವಿಸ್ ಮಾಡಬೇಕು. ಮಾಡ್ದಂಗೆ 3 ಗುಣದ ಪ್ರಭಾವದಿಂದ ಹೊರಗೆ ಬರ್ಲಿಕ್ಕೆ ಶಕ್ತಿ. ಮತ್ತು ಆ ಸೇವಾನ ಮಾಡಬೇಕು. ಹೆಂಗೆ ಮಾಡಬೇಕು? ನಮಗೆ ತಿಳಿದಾಗ ಮಾಡ್ಲಿಕ್ಕೆ ಅದೇನಾಗ್ತದೆ? ಅದು ಇಂದ್ರಿಯ ಭೋಗ ಆಗ್ತದೆ. ನನಗೆ ತಿಳಿದಿದ್ದು ನಾ ಮಾಡ್ತೀನಿ, ನೀವ್ಯಾರು ಹೇಳೋದು ನನಗಂದ್ರೆ ಮಾಡ್ಕೊಂಡು ಹೋಗಿಲ್ಲ. ಇಂದ್ರಿಯ ಭೋಗ ಆಗ್ತದೆ. ಹೇಳದಂಗೆ ಮಾಡಬೇಕು. ಅದಕ್ಕೆ ಶಬ್ದ ಅನುಕೂಲಿನ ಕೃಷ್ಣಾನುಶೀಲನ. ಒನ್ ಹ್ಯಾಸ್ ಟು ರೆಂಡರ್ ಸರ್ವಿಸ್ ಫೇವರಬಲಿ. ಭಗವಂತನಿಗೆ ಹೆಂಗೆ ಬೇಕು ಹಂಗೆ ಸೇವೆ ಮಾಡಬೇಕು. ಇದಕ್ಕೆ ಕೃಪಾದ ಉದಾಹರಣೆ, ಅರ್ಜುನ ಯುದ್ಧ ಮಾಡಲಿಕ್ಕೆ ತಯಾರಿರಲಿಲ್ಲ. ಕೃಷ್ಣನ ಕಡೆಯಿಂದ ಗೀತೋಪದೇಶ ಕೇಳಿ ಏನಾಗ್ಕೊಂಡ್ರೆ ಕಡೆಗೆ ಎಲ್ಲ ಗೀತೋಪದೇಶ ಮಾಡಿದ ಕೃಷ್ಣ ಅರ್ಜುನಿಗೆ ಹೇಳಿಕತ್ತಾನ. 18.63 ಕೃಷ್ಣ ಹೇಳಿ, ಇತೀತೆ ಜ್ಞಾನ ಅಖ್ಯಾತಂ ಭೂಯಾತ್ ಭೂಯತರಂ ಮಯಾ ವಿಮೃಶಯ ಕರ್ತ ಶೇಷೇನ ಯಥೇ ಇಚ್ಛಸಿ ತಥಾ ಕುರು. ಇದರ ಮುಂದೆ 10 ಶ್ಲೋಕ ಮುಂದೆ 18.73 ಅಲ್ಲಿ ಅರ್ಜುನಿಗೆ ಉತ್ತರ ಕೊಟ್ಟ. ನಷ್ಟ ಮೋಹ ಸ್ಮೃತಿರ್ಲಬ್ಧ್ವಾ ತತ್ಪ್ರಸಾದಾತ್ಮಯಾಚ್ಯುತ ಸ್ಥಿತೋऽಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಇವೆರಡು ಶ್ಲೋಕದ ಅರ್ಥ ಸ್ವಲ್ಪ ಹೇಳ್ಬಿಡ್ತೀನಿ. ಕೃಷ್ಣ ಗೀತೋಪದೇಶ ಎಲ್ಲ ಮಾಡಿ ಆದಮೇಲೆ ಅರ್ಜುನಿಗೆ ಇದೇ ಮಾಡಂತ ಹೇಳಲಿಲ್ಲ. ನಾನಂತೂ ನಿಮಗೆಲ್ಲ ತಿಳಿಸ್ಕೊಟ್ಟಿನಿ, ಅದರ ಮೇಲೆ ವಿಚಾರ ಮಾಡ, ಡೆಲಿವರಿ ಫುಲ್ಲಿ ವಿಮರ್ಶಕ ಅಶೇಷೇನ. ಆಮೇಲೆ ಇಚ್ಛಿಸಿ ತಥಾ. ನಿಮ್ಗೆ ಹೆಂಗೆ ಹೇಳ್ತದ ಹಂಗೆ ಮಾಡು. ಹಿಂಗ ಮಾಡೋದಿಲ್ಲ, ಫೋರ್ಸ್ ಇಲ್ಲ. ಈಗ ಕೃಷ್ಣ ಅರ್ಜುನಿಗೆ ಚಾಯ್ಸ್ ಕೊಡ್ತಾರೆ. ನಿಮ್ಗೆ ಮಾಡ, ಎಲ್ಲರಿಗೂ ಚಾಯ್ಸ್ ಕೊಡ್ಬೋದ? ಈಗ ಶಾಲೆಗೆ ಹೋಗಿ ಶಾಸ್ತ್ರ ಹುಡುಗರು ಮನೇಲಿದ್ದಾರೆ, ಬೇಕಾದ್ರೆ ಶಾಲೆಗೆ ಹೋಗಪ್ಪ ಬಿಡಪ್ಪ ಅಂದ್ರೆ ಅವೆಲ್ಲ ಒಳ್ಳೆ ಅಂತ ಹುಡುಗರು, ನಾವು ಒಳ್ಳೆ ಅಂತ ಜಬರ್ದಸ್ತ್ ಕಳಿಸ್ಬೇಕಾಗ್ತದೆ. ಇದು ಅರ್ಜುನಿಗೆ ಇದೆ, ಎಲ್ಲರಿಗೂ ಅಲ್ಲ. ಇದು ಅರ್ಜುನ ಬುದ್ಧಿವಂತಿದ್ದಾನೆ. ಈಗ ಕಾಲೇಜಿಗೆ ಬಂದ ಹುಡುಗ ಮುಂದೆ ಅಪ್ಪ ಅಮ್ಮ ಏನು ಹೇಳ್ತಾರೆ ನೋಡಪ್ಪ, ನಿಮ್ಗೇನು ಕೇಳ್ತದೆ ಅದು ಮಾಡಿ. ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ಯಾವ ಲೈನ್ ಏನು ಮಾಡ್ತಿದ್ದೀನಿ ಬಿಟ್ಟಿದ್ದೀನಿ. ಅಲ್ಲೇ ಏನಂತ ಶಾಲೆ ಹುಡುಗಿದ್ದ ಹೇಳ್ಬೇಕಂದ್ರೆ ಮತ್ತೆ ಅಲ್ಲಿ ಕೂಲಿ ಕೆಲಸ ಮಾಡ್ಕೊತ ಹೇಳಬೇಕು. ಇಲ್ಲೇ ಫೋರ್ಸ್. ದೊಡ್ಡ ಆದಮೇಲೆ ಡಿಗ್ರಿ ಬಂತಲ್ಲ, ಈಗ ನೋಡಿ ಪ್ರೇರಣೆ ಬಂದು. ಸಣ್ಣ ಹುಡುಗಿದ್ದಾಗ ಚಾಯ್ಸ್ ಕೊಟ್ಟಿದ್ರೆ ಏನಾಗ್ತಿತ್ತು, ಶಾಲೆನ ಬಂದ್ಬಿಡ್ತಿದ್ರು. ಈಗ ಡೆವಲಪ್ ಆದಮೇಲೆ ಇದೆಲ್ಲ ಚಾಯ್ಸ್. ಅದಕ್ಕಲ್ಲಿ ವಿಮೃಶಂತದ ಶೇಷಿನ ಯಥಾ ಇಚ್ಛಿಸಿ. ಇದಕ್ಕೆ ಉತ್ತರವಾಗಿ ಅರ್ಜುನ್ ಹೇಳ್ತಾನೆ, ನಷ್ಟ ಮೋಹ, ನನ್ನ ಮೋಹ ಎಲ್ಲ ನಷ್ಟ ಆಗ್ಯದ. ಸ್ಮೃತಿ ಲಬ್ಧ್ವ, ಮೆಮರಿ ವಾಪಸ್ ಬಂತು. ಎಲ್ಲ ಹೇಗಾಗ್ಯದ? ತತ್ಪ್ರಸಾದ ಅಚ್ಯುತ, ನಿನ್ನ ಕೃಪೆಯಿಂದ ಆಗಿದೆ. ಸ್ಥಿತೋ ಅಸ್ಮಿ, ಈಗ ನಾನು ಫರ್ಮ್ ಆಗಿದ್ದೀನಿ. ಅಳ್ಕೊತ ಕೂತು ಬಿಟ್ಟಿದ್ದ ಪ್ರಾರಂಭದಲ್ಲಿ, ಒಂದೇ ಅಳ್ಕೊತ ಕೂತ. ಈಗ ಫರ್ಮ್ ಆಗಿ ಸ್ಥಿತೋ ಅಸ್ಮಿ ಗತ ಸಂದೇಹ, ನನ್ನೊಳಗೆ ಯಾವ ಡೌಟ್ಸ್ ಇಲ್ಲ. ಕರಿಷೆ ವಚನ ತವ, ನೀ ಹೇಳಿದ್ದೇ ಮಾಡ. ಅರ್ಜುನ ಕೃಷ್ಣ ಹೇಳಿದ್ದೇ ಮಾಡಿದ. ಹೋಗ್ತಾ ಹೋಗಿ ಇನ್ನು ಭಾಳ ಯಾರಾಗ್ತದೆ? ಈಗ ನಮಗೆ ಮಾಡಬೇಕಾಗ್ಯದ. ಈಗ ಕೃಷ್ಣ ಹೇಳಿದ್ದೇ ಮಾಡಬೇಕು. ಮತ್ತೆ ತಲೆ ಬಂದಾಗ ಮಾಡ್ಲಿಕ್ಕೆ ಕಲ್ತ್ಬಿಟ್ರೆ ಇಲ್ಲೇ ಜನ್ಮ ಮೃತ್ಯು ಜರ ಇದರಲ್ಲೇ ಸಿಕ್ಕೊಂಡು ಅದು ತಾನೇ ಹೇಳ ಕೃಷ್ಣ ಗೀತೆಯಲ್ಲಿ 18.58 ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ಕರಿಷ್ಯಸಿ ಅತಃ ಚೈತ್ವಾಂ ಅಹಂಕಾರ ನ ಸೂಚಿಸಿ ವಿನಕ್ಷಿಸಿ. ನನ್ನ ಮಾತು ಕೇಳಿಲ್ಲ, ಅಹಂಕಾರ ಅಂತ ಕೆಲಸ ಮಾಡಿದ್ದೀನಿ. ವಿನಕ್ಷಿಸಿ ಕೃಪಾದೆ ಬಂದಾಗ one will be lost in the whirlpool of birth and death. ಈ ಸಿಕ್ಕೊಂಡು ಬಿದ್ದೀವಿ ಅಂದರೆ ಜನ್ಮ ಮೃತ್ಯು ವರ್ಪೂಲ್ ಸಿಕ್ಕೊಂಡು ಗಾಳಿ ಅಂತ ವರ್ಪೂಲ್, ಇಂಗ್ಲೀಷ್ನಾಗ ವರ್ಪೂಲ್ ಅಂತ. ಇದರಲ್ಲಿ ನಾವೆಲ್ಲರೂ ಸಿಕ್ತಿದ್ದೀವಿ. ಇದರಲ್ಲಿ ಪಾರ ಆಗಬೇಕಂದ್ರೆ ಕೃಷ್ಣ ಹೇಳಿದ್ದೆ ನಾವು
ಹೇಳಿದ್ದೇ ಗುರುಗಳು ಹೇಳ್ತಾರೆ, ಬೇರೆ ಏನಾಗಿಲ್ಲ. ಕೃಷ್ಣ ಹೇಳಿದ್ದು ಒಂದು, ಕೃಪಾದ ಹೇಳೋದು ಒಂದು ಇರ್ತದೆ, ಎಲ್ಲ ಸೇಮ್, ಏನು ವ್ಯತ್ಯಾಸ ಆಯ್ತಾ. ಈಗ thus by not engaging in the service of the modes of material nature, but by developing Krishna consciousness, knowledge in the renunciation, ಇದಕ್ಕೆ ಜ್ಞಾನ ಮತ್ತು ವೈರಾಗ್ಯ, ನಾಲೆಜ್ ಇನ್ ರಿನೌನ್ಸಿಯೇಷನ್, ಇದ್ರ ಮೇಲೆ ಒಂದು ಸ್ವಲ್ಪ ಉದಾಹರಣೆ ಕೊಡ್ತೀನಿ. ಯಾರ ಕಡೆ ಜ್ಞಾನ ಅದನೋ ಇಲ್ಲೋ ಹೆಂಗೆ ಕೇಳ್ತದ? ಚಲೋ ಡ್ರೆಸ್ ಹಾಕ್ಯಾನ, ರೂಪಾದ ಉದಾಹರಣೆ, ವೆಲ್ ಡ್ರೆಸ್ ಸ್ಕೂಲ್ ಅಂತ. ಮೂರ್ಖಿದ್ದಾನ, ಚಲೋ ಡ್ರೆಸ್ ಮಾತ್ರ ಹಾಕ್ಯಾನ. ಅವನ ಮೂರ್ಖ ಅಂತ ಯಾವಾಗ ತಿಳಿತದ? ಮಾತಾಡ್ಲಿಕ್ಕೆ ಅಂತ ತಿಳಿತದ ಮೂರ್ಖಿದ್ದಾನೆ. ಇನ್ನು ಕೆಲವರು ಬೇರೆ ಬೇರೆ ಫೀಲ್ಡ್ನಲ್ಲಿ, ಪಾಲಿಟಿಕ್ಸು, ಆಮೇಲೆ ಕಾಲೇಜ್ನಲ್ಲಿ ಪ್ರೊಫೆಸರ್ಗಳು, ತಮ್ಮ ವಿಷಯದಲ್ಲಿ ಚಲೋ ಮಾತಾಡ್ತಾರೆ, ಜ್ಞಾನ ಅದವ್ರಿಗೆ. ಫಸ್ಟ್ ಗುರುಕುಂತ ಹೇಳಿ, ಎರಡನೇದು ನಾಲೆಜ್ ಅದ. ಯಾಕಂದ್ರೆ ಬೇಕಾದ್ರೆ ಲೆಕ್ಚರ್ಸು ಕೊಡ್ತಾರೆ, ಪೊಲಿಟಿಕಲ್ ಲೆಕ್ಚರ್ಸು, ಆ ಲೆಕ್ಚರ್ ಈ ಲೆಕ್ಚರ್, ಕಾಲೇಜು ಸ್ಕೂಲ್ನಲ್ಲಿ ಎಲ್ಲ ಲೆಕ್ಚರ್ ಕೊಡೋರು, ಬೇಕಾದ್ರೆ ಚಲೋ ಚಲೋ ಲೆಕ್ಚರ್ಸ್, ನಾಲೆಜ್ ಅದಾವ. ಎರಡನೇದು. ಮೂರನೇದು, ಯಾರ ಹತ್ರ ಸರಿ ಜ್ಞಾನ ಅಂತ ಅವರಲ್ಲೇ ವೈರಾಗ್ಯ. ಈ ಪ್ರೊಫೆಸರ್ಸ್ ಎಲ್ಲ ವೈರಾಗ್ಯ ಖರೆ ಜ್ಞಾನ ಬಂತಂದ್ರೆ ವೈರಾಗ್ಯ ಶುರು ಆಗ, ರಿಯಲ್ ನಾಲೆಜ್ ಬಂದ ಅವಾಗ ವೈರಾಗ್ಯ ಡೆವಲಪ್ ಆಗ್ತದೆ. ಅದಕ್ಕೆ ನಾಲೆಜ್ ಇನ್ ರಿನೌನ್ಸಿಯೇಷನ್ ಆ್ಯಂಡ್ ಬೈ ಪ್ರಾಕ್ಟಿಸಿಂಗ್ ಯೋಗ ಇನ್ ವಿಚ್ ದ ಮೈಂಡ್ ಇಸ್ ಆಲ್ವೇಸ್ ಫಿಕ್ಸ್ಡ್ ಇನ್ ಡಿವೋಷನಲ್ ಸರ್ವಿಸ್. ಮನಸ್ಸು ನಿಗ್ರಹ ಮಾಡೋದು, ಭಕ್ತಿ ಸೇವೆ ಮಾಡ್ಕೋತ ಎಲ್ಲ ನವವಿಧಾನ ಭಕ್ತಿ ಮಾಡಿ ಫೈನಲಿ ಎದಕ್ಕೆ ಮಾಡಬೇಕು ಅಂದರೆ ನವವಿಧಾನ ಭಕ್ತಿ ಬಗ್ಗೆ ಕೃಪಾ ಬರ್ತಾರೆ ತಾತ್ಪರ್ಯದಲ್ಲಿ. ನವವಿಧಾನ ಭಕ್ತಿ ಯಾವ? ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯಂ, ಸತ್ಯಂ, ಆತ್ಮನಿವೇದನ ಇತಿ ಪುಂಸಾರ್ಪಿತ ವೈಷ್ಣವ ಭಕ್ತಿಶ್ಚ ನವಲಕ್ಷ. ಪ್ರಹ್ಲಾದ ಹೇಳಿದ ಶ್ಲೋಕ 7ನೇ ಸ್ಕಂದ ಭಾಗವತದಲ್ಲೇ ಬರ್ತದೆ. ನವವಿಧಾನ ಭಕ್ತಿ ಈ 9ರಲ್ಲಿ ಯಾವುದು ಬಹಳ ಮಹತ್ವದ? ಸಾಮಾನ್ಯವಾಗಿ ಎಲ್ಲರೂ ಶ್ರವಣ ಅಂತ ಹೇಳ್ತಾರೆ, ಸರಿನೇ ಅದ, ನನ್ನ ಲೆಕ್ಕದಲ್ಲಿ ಶ್ರವಣ ಸರಿ. ಶ್ರವಣ ಬಿಗಿನಿಂಗ್ ಅದ, ಪ್ರಾರಂಭ. ಶ್ರವಣ ಮಾಡಿ ಎಲ್ಲಿಗೆ ಹೋಗ್ಬೇಕಾಗ್ಯದ? ವಿಷ್ಣು ಸ್ಮರಣೆ ಬರಬೇಕಾದ. ಶ್ರವಣ ಮಾಡಿ ವಿಷ್ಣು ಸ್ಮರಣೆ ಬರಲಿಲ್ಲ ಅಂದ್ರೆ, ಇಲ್ಲೊಂದು ಉದಾಹರಣೆ, 5 ಇಂದ್ರಿಯವ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ, 5 ಇಂದ್ರಿಯ. ಇವು 5 ಇಂದ್ರಿಯ ಏನಂತಾರ? ಜ್ಞಾನೇಂದ್ರಿಯ ಅಂತಾರ. ನಾಲೆಜ್ ಎಕ್ವೈರಿಂಗ್ ಸೆನ್ಸಸ್, ಅವನ್ನ ನಾವೇನು ಮಾಡ್ಕೊಂಡು ಕೂತೀವಿ? ಭೋಗೇಂದ್ರಿಯ ಮಾಡ್ಕೊಂಡು ಕೂತೀವಿ. ಅವು ಭೋಗಕ್ಕಲ್ಲ, ಇವು ನಾಲೆಜ್ ಎಕ್ವೈರಿಂಗ್ ಸೆನ್ಸಸ್ 5 ಆಯ್ತು. ಈಗ ಉದಾಹರಣೆ, ಒಬ್ಬ ಯಾರೋ ಮಾಡ್ಕೊಂಡಾನೆ, ಈ 5 ಇಂದ್ರಿಯೊಳಗೆ ಯಾವ ಕೆಲಸ ಮಾಡ್ಬೋದು? ಈಗ ಕಣ್ಣ ಮುಚ್ಚೆ ಬಿದ್ದಾನೆ, ಮೂಗ ನಮ್ದೇ ನಾಯಿ ಅಂತ ಮೂಗಿಲ್ಲಲ್ಲ, ಎಚ್ಚರಾಗಿ ಕಣ್ಣು, ಮೂಗು, ಕಿವಿ ಇದು ಒಂದೇ ನಮ್ಗೆ ರಕ್ಷಣೆ ಮಾಡೋದು. ನಾಲ್ಗೆ ಮಾಡ್ಕೊಂಡಾಗಿ ಹೋಗೋದು. ಸ್ಪರ್ಶ, ಯಾರು ಬಂದವರು ಸ್ಪರ್ಶ ಅಂತ ಮಾಡೋದಿಲ್ಲ. ಏನಾದರೂ ಎಚ್ಚರ ಆಗ್ಬೇಕಂದ್ರೆ ಕಿವಿಯಿಂದ ಎಚ್ಚರ ಆಗಬೇಕು. ಅದಕ್ಕೆ ಶ್ರವಣ ವೆರಿ ಇಂಪಾರ್ಟೆಂಟ್. ರೂಪದ ಗುರುಗಳು ಹೇಳ್ತಾರೆ, ಹಿಯರಿಂಗ್ ಬರ್ಕೊಂಡು ಹೋಗ್ರಲ್ಲ, ಹಿಯರಿಂಗ್ ಅಬೌಟ್ ಕೃಷ್ಣ ಈಸ್ ವೆರಿ ಇಂಪಾರ್ಟೆಂಟ್. Hearing about Krishna is very important, but from whom you hear is more important. Krishna ಬಗ್ಗೆ ಶ್ರವಣ ಮಾಡೋದು ಭಾಳ ಇಂಪಾರ್ಟೆಂಟ್. ಆ ಯಾರಿಂದ ಶ್ರವಣ ಮಾಡ್ತೀರಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದ ಮನನ ಮಾಡ್ಕೊರಿ. ನಿಧಿಧ್ಯಾಸನ ಮತ್ತು ವಂದನ, ಅವ್ರು 4 ಕಾಂಪೊನೆಂಟ್, ಅದೆಲ್ಲ ಚರ್ಚೆ ಮಾಡೋದು ನೀವು. ಫೈನಲಿ ಶ್ರವಣ ಮಾಡಿದ್ದಾಗಲಿ, ಕೀರ್ತನೆ ಮಾಡಿದ್ದಾಗಲಿ, ಅರ್ಚನಾ ಪೂಜೆ ಮಾಡ್ತೀವಿ. ಎಲ್ಲ ಇದು ನವವಿಧಾನ ಭಕ್ತಿ ಮಾಡಿ ಎಲ್ಲಿ ಬರಬೇಕಾದ ಕಡೆಗೆ ವಿಷ್ಣು ಸ್ಮರಣೆ ಬರಬೇಕು.
ಕೆಲವರು ಮನೆಯಲ್ಲಿ ಅಥವಾ ಬೇರೆ ದೇವಸ್ಥಾನದಲ್ಲಿ ಇರ್ಬೋದು, ನಮ್ಮಲ್ಲಿ ಹೆಚ್ಚು ಆಗೋದಿಲ್ಲ. ಪೂಜೆ ಮಾಡ್ತಿರ್ತಾರೆ, ಸ್ಕೋರ್ ಏನಾಯ್ತು ಅಂತ ಕೇಳ್ತಿರ್ತಾರೆ. ಇತ್ತ ಪೂಜಾನ ಮಾಡೋದ ಯಜಮಾನಿಂದ ಯಾವುದೋ ಮ್ಯಾಚ್ ಸ್ಕೋರು ಕೇಳ್ತಿರ್ತಾರೆ. ಹಾಗೆ ಎಲ್ಲ ಕಡೆ ಎಲ್ಲಿ ಮನಸ್ಸು ಎಲ್ಲೂ ಅದ ಸುಮ್ಮನೆ ಮಾಡ್ಲಿಕ್ಕೆ ಪೂಜಾ. ಅದಕ್ಕೆ ನಾವು ಏನೇ ಮಾಡಿದ್ರು ಫೈನಲ್ ಎಲ್ಲಿ ಬರ್ಬೇಕ? ವಿಷ್ಣು ಸ್ಮರಣೆ ಬರ್ಬೇಕ. ಮತ್ತು ವಿಷ್ಣು ಸ್ಮರಣೆ ಬರ್ತಾ ಇಲ್ಲ ಅಂದ್ರೆ ಮಾಡಿದ್ದೆಲ್ಲ ಏನಾಗ್ತದೆ? ಅದಕ್ಕೆ ಒಂದು ಶ್ಲೋಕ ಹೇಳ್ತೀನಿ, ಬಹಳ ಮಹತ್ವದ ಶ್ಲೋಕ. ಸ್ಮರ್ತವ್ಯ ಸತತಂ ವಿಷ್ಣು, ಮೂರೇ ಶಬ್ದ. ಸ್ಮರ್ತವ್ಯ ಸತತಂ ವಿಷ್ಣು. ಎರಡನೇ ಲೈನ್ ವಿಸ್ಮರ್ತವ್ಯೋ ನ ಜಾತುಚಿ. ಎರಡನೇದ ವಿಸ್ಮರ್ತವ್ಯೋ ನ ಜಾತುಚಿ. ಮುಂದ ಸರ್ವೇ ವಿಧಿ ನಿಷೇಧಾಸು ಏತಯೋರೇವ ಕಿಂಕರ. ಇನ್ನೊಮ್ಮೆ ಶ್ಲೋಕ ರಿಪೀಟ್ ಮಾಡ್ತೀನಿ. ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿ, ಸರ್ವೇ ವಿಧಿ ನಿಷೇಧಾಸು ಏತಯೋರೇವ ಕಿಂಕರ. ಕ್ಲಾಸ್ ಮುಗಿದ್ಮೇಲೆ ಏನಾದ್ರು ಯಾರಿಗಾರ ಬಂದು ಚರ್ಚೆ ಮಾಡ್ಬೇಕಂದ್ರೆ ಅಲ್ಲಿ ಕೂತಿರ್ತೀವಿ, ಬಂದ್ಬೇಕಾರೆ ಅಲ್ಲಿ ಕೇಳ್ಕೊಡಿ. ಈಗ ಇದರ ಶ್ಲೋಕ ಅಂತ ಆಯ್ತಾ? ಇದರದ್ದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಳ್ತೀನಿ. All the rules and prohibitions are subservient to these two principles. Always remember Krishna, never forget Krishna. ಇಷ್ಟೆಲ್ಲ ದೊಡ್ಡ ಗ್ರಂಥವ, ಲಕ್ಷಾಂತರ ಶ್ಲೋಕವ ವೇದ ಪುರಾಣದಲ್ಲಿ. ಇಷ್ಟೆಲ್ಲ ಏನು ಕಲಿಬೇಕಾಗ್ಯದ? ಅದರಲ್ಲಿ ಇರುವಂಥ ವಿಧಿ. ವಿಧಿ ಅಂದರೆ ರೂಲ್ಸ್. ಇವೆಲ್ಲ ರೂಲ್ಸ್ ಅಲ್ಲ. ಜಪ ಮಾಡಿದ್ರೆ 4 ನೀರು ಪಾಲನೆ ಮಾಡಿದ್ರೆ, ಏಕಾದಶಿ ವ್ರತ ಬರ್ತೀನಿ, ಗುರುವಾರ ಇವೆಲ್ಲ ಫಾಲೋ ಮಾಡಿದ್ರೆ. ಯಾಕೆ ಹೇಳಿ? ರೂಲ್ಸ್ ಎಲ್ಲ ಇವು. ವಿಧಿ ಇರುವುದು ಎದರ ಸಲುವಾಗಿ? ಅದು ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತದೆ. ಇವನ್ನೆಲ್ಲ ಫಾಲೋ ಮಾಡೋದ್ರಿಂದ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತದೆ. ನಿಷೇಧ, ಪಾಪದ ಕೆಲಸ ಎಲ್ಲ ನಿಷೇಧ. ನೋ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಎಲಿಸಿನ್, ನೋ ಯಾಕೆ ಹಾಕ್ಯಾರ ಅವ್ರು ಮಾಡೋದ್ರಿಂದ ಭಗವಂತನ ಮರೆಸಬೇಕು. ಸುಮ್ಮನೆ ನಿಷೇಧ ಹಾಕಿಲ್ಲ. ನಿಷೇಧ ಎದಕ್ಕೆ ಹಾಕ್ಯಾರ? ಅದು ಭಗವಂತನ ಮರೆಸಬೇಕು. ವಿಧಿ ಎದಕ್ಕೆ ಹಾಕ್ಯಾರ? ಭಗವಂತನ ಸ್ಮರಣೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಆಲ್ ದ ರೂಲ್ಸ್ ಆ್ಯಂಡ್ ಪ್ರೊಹಿಬಿಷನ್ಸ್ ಆರ್ ಸಬ್ಸರ್ವಿಯಂಟ್ ಟು ದೀಸ್ ಟೂ ಪ್ರಿನ್ಸಿಪಲ್ಸ್. ಎರಡೇ ಪ್ರಿನ್ಸಿಪಲ್ ಏನದ? ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ವಿಷ್ಣು ಕೃಷ್ಣ ಯಾರು ಅದೇ ಸ್ಮರ್ತವ್ಯ ಸತತಂ ವಿಷ್ಣು ಅಂತ ಒಂದು ಶ್ಲೋಕದಲ್ಲಿ. ನನ್ನ ಕೃಷ್ಣ ಭಾವನ ಪ್ರಾರಂಭದಲ್ಲಿ ಬಹಳ ಹಳೆಯ ಸುದ್ದಿಗಳು ವಿಸ್ತಾರವಾಗಿ ಹೇಳುವುದಿಲ್ಲ. ನಾನು ಇಸ್ಕಾನ್ ದಿಲ್ಲಿಗೆ ಹೋಗಿದ್ದೆ. ಕೇಂದ್ರ ಇರಲಿಲ್ಲ, ಸಣ್ಣ ಮನೆಯಲ್ಲಿದ್ದರು. ಅಲ್ಲಿ ವಸತಿ ಆಯ್ತು ಆಯ್ತು. ಒಂದು 2-3 ದಿವಸಕ್ಕೆ ಮುಂದೆ ಹೋಗ್ತಾ ಇತ್ತು. ವಾಪಸ್ ಊರಿಗೆ ಬರಬೇಕಲ್ಲ, ಟ್ರೈನ್ ಹಿಡಿಲಿಕ್ಕೆ ಬ್ಯಾಗ್ ಎಲ್ಲ ಹೋಗ್ತಾ ಇತ್ತು. ನನ್ನ ಕಂಡು ಹೋಗ್ಲಿಕ್ಕೆ ಒಂದು ಕೊಡಿ ಒಳಗೆ ಹೋಯ್ತು. ಯಾರೋ ಕೂತ ಸ್ಯಾಫ್ರನ್ ಫ್ಲಾಟ್ ಹಾಕೊಂಡು ರೂಪಾ ಶಿಷ್ಯ ಅಲ್ಲೇ ನನ್ನ ಕಣ್ಣು ಹೋಗ್ಲಿಕ್ಕೆ ಬ್ಯಾಗ್ ತಗೊಂಡು ಅಲ್ಲಿ ಒಳಗೆ ಹೋಗಿ ನಮಸ್ಕಾರ ಮಾಡೋದು ಅಂತ ಬ್ಯಾಗ್ ಇಟ್ಟು ನಮಸ್ಕಾರ ಮಾಡಿದ್ದೀನಿ. ಅವ್ರು ಏನು ದೊಡ್ಡ ಲೆಕ್ಚರ್ ಕೊಡಲಿಲ್ಲ. ಅಲ್ಲಿ ಯಾರು ಏನು ಕೇಳಿಲ್ಲ, ಯಾರು ಅವ್ರು ಗೊತ್ತೂ ಇಲ್ಲ. ನನಗೆ ಇವತ್ತು ಗೊತ್ತಿಲ್ಲ. ಅವ್ರು ಇಷ್ಟೇ ಹೇಳಿದ್ರು, ಒಂದೇ ಒಂದು ಆಯ್ಕೆ ಹೇಳಿದ್ರು, ನೆವರ್ ಫರ್ಗೆಟ್ ಕೃಷ್ಣ ಅಂತ. ಅವಾಗ ಇನ್ನೂ ಪ್ರಾರಂಭ ಇನ್ನೂ ತಿಳಿತಾ ಇಲ್ಲ. ಇಷ್ಟೇ ಕೇಳಿದ್ದೆ ನಾನು, ನೆವರ್ ಫರ್ಗೆಟ್ ಕೃಷ್ಣ ಅಂತ. ಮುಂದೆ ನಾನು ಬಂದೆ, ಟ್ರೈನಿಗೆ ಬಂದೆ, ಹತ್ಕೊಂಡು ನೆನಪಾಗ್ಲಿಕ್ಕಂತ ಈಗ ಹೇಳೋದು ನೆವರ್ ಫರ್ಗೆಟ್ ಕೃಷ್ಣ ಅಂತ. ಆಮೇಲೆ ಇವೆಲ್ಲ ಶ್ಲೋಕ ಸಿಕ್ತು. ಕೃಷ್ಣನ ಮರೆಸುವಂಥ ಯಾವುದೇ ಕೆಲಸ ಮಾಡಬಾರದು. ಈ ಶ್ಲೋಕ ಎಷ್ಟೋ ವರ್ಷ ನಂತರ ಸಿಕ್ತಿರಲ್ಲ. ನೋಡಿ, ಕೃಷ್ಣನ ಮರೆಸ್ತದಲ್ಲ ಅದೆಲ್ಲ ಕೆಟ್ಟ. ಯಾವ ಕೃಷ್ಣನ ಮರೆಸ್ತದ
ಎಲ್ಲ ನಿಷೇಧ. ಯಾವ ವಿಷ್ಣು ಸ್ಮರಣೆ ಮಾಡ್ಲಿಕ್ಕೆ ಹಸ್ತದ ಅವೆಲ್ಲ ವಿಧಿ, ಅವೆಲ್ಲ ಮಾಡಬೇಕು. ಅದಕ್ಕೆ ಇಲ್ಲಿ ನವವಿಧಾನ ಭಕ್ತಿಯೊಳಗೆ ಯಾವ್ದು ಇಂಪಾರ್ಟೆಂಟ್ ಬಂತೀಗ? ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷ್ಣು ಸ್ಮರಣ. ಇದು ಪ್ರಹ್ಲಾದ ಹೇಳಿದ್ರು, ಅವ್ರ ಅಪ್ಪದ ಮುಂದೆ ಹೇಳ್ತಾನೆ, ಶ್ರವಣ ಕೀರ್ತನ ವಿಷ್ಣು ಸ್ಮರಣ ಬಂದ್ಬಿಟ್ಟ. ಆ ವಿಷ್ಣು ಬದಲಿ ಹಿರಣ್ಯಕಶಿಪು ಸ್ಮರಣ ಬಂದ್ಬಿಟ್ಟಿದ್ರೆ ಅವರಪ್ಪ ಭಾರಿ ಖುಷಿ ಆಗ್ಬಿಟ್ಟು. ಇದು ವಿಷ್ಣು ಸ್ಮರಣ ಅಂದ್ಕೊಳ್ಳೆ ಬಹಳ ಕೋಪ ಬಂದು. ಆಮೇಲೆ ಮುಂದೆ ಹೋಗೋಣ. Thus, by not engaging in the service of the modes of material nature, but by developing Krishna consciousness, knowledge and renunciation, and by practicing yoga, in which the mind is always fixed in the devotional service unto the Supreme Personality of Godhead. ಇಲ್ಲಿ 2 ಪಾಯಿಂಟ್ ಬಂದು ನೋಡ್ರಿ. ಮೊದಲೇದ ಅಸೇವಯ, ಸೇವಾ ಮಾಡಬಾರ್ದು ಅಂತ ಹೇಳಿಲ್ಲ. ಯಾವುದು? 3 ಗುಣ ಮಾಯಾ. ಇದು ಮುಂದೆ ಏನು ಬರ್ಲಿಕ್ಕತ್ತದ? ಬಿಕಮಿಂಗ್ ಫಿಕ್ಸ್ಡ್ ಇನ್ ಡಿವೋಷನಲ್ ಸರ್ವಿಸ್. 2 ಆ ಮಾಯಾ ಸೇವಾ ಬಿಡಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಸೇವಾ ಮಾಡೋದು ತಪ್ಪೇ ಇಲ್ಲ, ಯಾಕೆ? ಆತ್ಮದ ಸ್ವರೂಪ ಇದೆ ಅದು. ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಕೃಷ್ಣನ ಸೇವೆ ಮಾಡಂಗಿಲ್ಲ, ಕೃಷ್ಣಂದೇ ಇನ್ನೊಂದು ಮಾಯಾ ಇಂಡೈರೆಕ್ಟ್ ಸರ್ವಿಸ್. ಕೃಷ್ಣಂದೇ ಮಾಯಾ ಸೇವೆ ಮಾಡ್ಕೊಂಡು ಸೇವಾ ಯಾರು ಬಿಟ್ಟೇ ಇಲ್ಲ. ಯಾರಿಗಾರು ಬಿಟ್ಟದನ್ನು ಎಲ್ಲ ಪ್ರತಿಯೊಬ್ಬರು ಸೇವೆ ಮಾಡಬೇಕು. ವಿ ಫಲೇಸೆ ಕೃಪಣ ಗುರು ಜನ ಚಪಲ ಸುಖಲ ಬಲಾಗಿ. ಗೋವಿಂದದಾಸರ ಹಾಗೆ ಭಜ ಉದೇ ಮನದಲ್ಲಿ ಬರ್ತದೆ. ವಿ ಫಲೇಸೆ ಕೃಪಣ ಮತ್ತು ದುರಜನ, ಇಂಥವ್ರು ಸೇವೆ ಮಾಡಿ ಏನು ಸಿಗ್ತದೆ? ಚಪಲ ಸುಖಲ ಬಲ, ಫ್ಲಿಕರಿಂಗ್ ಹ್ಯಾಪಿನೆಸ್. ಕೃಪಣ ಮತ್ತು ದುರಜನ, ಇಂಥವ್ರು ಸೇವೆ ಮಾಡೋದ್ರಿಂದ ಏನಾಗ್ತದೆ? ಕೃಪಣ ಅಂದರೆ ಒಂದು ಮೈಸರ್ಲಿ ಪರ್ಸನ್. ಕನ್ನಡದಲ್ಲಿ ಜಪಣ ಅಂತಾರೆ, ಇಂಗ್ಲೀಷ್ದಾಗ ಮೈಸರ್ಲಿ ಪರ್ಸನ್. ಇಲ್ಲಿ ಏನು ಕೃಪಣ ಮತ್ತು ಇನ್ನೊಂದು ಅಪೋಸಿಟ್ ವರ್ಡ್ ಬ್ರಾಹ್ಮಣ. ಕಂಪೇರ್ ಮಾಡ್ಲಿಕ್ಕೆ ಬ್ರಾಹ್ಮಣ ಅಂದರೆ ಲಿಬರಲ್, ದೇವರು ಕೊಟ್ಟಿದ್ದು ಎಲ್ಲ ಅವರ ಸೇವೆಯಲ್ಲೇ ಉಪಯೋಗ ಮಾಡ್ತಾರೆ. ಇದು ಬ್ರಾಹ್ಮಣ. ಕೃಪಣ ಅಂದರೆ ದೇವರು ಕೊಟ್ಟ ನಾವು ಯಾವುದು ಸರಿ ಉಪಯೋಗ ಮಾಡೋದಿಲ್ಲ. ಕೃಪಣ. ಇನ್ನೊಂದು ಯಾವ ರೂಪ ಹೇಳ್ತಾರೆ, ಪ್ರತಿಯೊಬ್ಬರಲ್ಲಿನೂ ಸ್ವಲ್ಪ ಸ್ವತಂತ್ರತೆ ಅದನ್ನ ಇಲ್ಲ. ಎಲ್ಲರಲ್ಲೇ ಸ್ವಲ್ಪ ಸ್ವತಂತ್ರತಾ ದೇವರಿಂದ ನಮ್ಮಲ್ಲಿ. ಆ ಸ್ವತಂತ್ರತಾದ ಸರಿ ಉಪಯೋಗ ಯಾರು ಮಾಡ್ತಾರ ಅವರು ಬ್ರಾಹ್ಮಣ. ಯಾರು ಸ್ವತಂತ್ರತಾದ ದುರುಪಯೋಗ ಮಾಡ್ತಾರ ಕೃಪಣ. ನೋಡಿ, ಅದರಲ್ಲಿ ನಮ್ಮ ರೂಪಾಯಿ ವಿಷಯ ಸ್ವತಂತ್ರತಾದ್ದು ಸರಿ ಉಪಯೋಗ ಮಾಡೋದು, ದುರುಪಯೋಗ ಮಾಡೋದು. ಈಗ ಕೃಷ್ಣ ಗೀತೋಪದೇಶ ಮಾಡಿದ ಅರ್ಜುನ ಏನು ಮಾಡಿದ? ಹಾಗೆ ಹೇಳಿದ್ದಲ್ಲ, ಅಷ್ಟು ಕೃಷ್ಣ ಹೇಳಿದ್ದೆಲ್ಲ ಸ್ವೀಕಾರ ಮಾಡಿ ಕೃಷ್ಣ ಹೇಳಿದ್ದಂಗೆ ಮಾಡಿದ. ಅದೇ ಕೃಷ್ಣ ದುರ್ಯೋಧನಗೂ ಹೇಳಿದ, ಹೋಗಿ ಯುದ್ಧ ಬೇಡ ಕೇಳಿದೆ. ಕರ್ಣಕ್ಕೆ ಹೋಗಿ ಕೃಷ್ಣ ಅವ್ರು ಯಾವ ಕೃಷ್ಣ ಮಾತು ಕೇಳಿಲ್ಲ. ಧೃತರಾಷ್ಟ್ರಕ್ಕೆ ಹೋಗಿ ಯಾರು ಕೇಳಿಲ್ಲ. ಪಾಂಡವರು ಭಕ್ತರು ಯಾವಾಗ ಭಗವಂತ ಹೇಳಿದ್ದೆ ಮಾಡ್ತಾರೆ. ಅವರು ಇಲ್ಲಂದ್ರೆ ಕೃಪಣ, ಇಲ್ಲಂದ್ರೆ ಬ್ರಾಹ್ಮಣ. ಅದಕ್ಕೆ ಫಿಕ್ಸ್ಡ್ ಇನ್ ಡಿವೋಷನಲ್ ಸರ್ವಿಸ್ ಅಂಡ್ ದಿ ಸುಪ್ರೀಂ ಪರ್ಸನಾಲಿಟಿ ಬಾಡಿ. ಒನ್ ಅಚೀವ್ಸ್ ಮೈ ಅಸೋಸಿಯೇಷನ್ ಇನ್ ದಿಸ್ ವೆರಿ ಟೈಮ್. ಇದೇ ಜನ್ಮದಲ್ಲಿ ಭಗವಂತ ಸಂಘ ಸಿಗ್ತದನ್ಲಿಕ್ಕಂತ ಶ್ಲೋಕದಲ್ಲಿ ಏನದ? ಮಾ ಪ್ರತ್ಯೇಕ ಆತ್ಮಾನ ಇವಾವರುಂದೇ ಈಹ ಇನ್ ದಿಸ್ ವೆರಿ ನೈಟ್. ಮುಂದೆ ಯಾವಾಗ ಸಿಗ್ತದೆ ಕೃಷ್ಣ ಸಂಘ? ಇದೇ ಜನ್ಮದಲ್ಲಿ ಸಿಗ್ತದೆ ಅನ್ಲಿಕ್ಕೆ. ಇನ್ ದಿಸ್ ವೆರಿ ನೈಟ್. ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಅನನ್ಯ ಚೇತಾ ಸತತ. ಅನನ್ಯ ಅಂದರೆ ವಿದೌಟ್ ಡಿವಿಯೇಷನ್. ಅನನ್ಯ ಚೇತಾ ಸತತ. ಯೋ ಮಾಂ ಸ್ಮರತಿ ನಿತ್ಯಶಃ. ಯಾರು ಸ್ಮರಣೆ ನಿತ್ಯ ಮಾಡ್ತಾ ಇರ್ತಾರೆ, ತಸ್ಯಾಹಂ ಸುಲಭ ಪಾರ.
ಇಲ್ಲಿ ವಿವಿಧ ಜನ್ಮದಾಗ ನಿಂತಿರ್ತಾರ ಕೃಷ್ಣ ಸುಲಭವಾಗಿ ನಾ ಸಿಕ್ಕಿರ್ತೀನಿ ನನಗೆ ತಸ್ಯ ಸುಲಭ ನಿತ್ಯ ತಸ್ಯ ಡಿಲೇನೇ ಇಲ್ಲ, ಇಮಿಡಿಯೇಟ್ ಆಗ್ತದೆ. ಇದು ನಾವೆಲ್ಲ ಮಾಡ್ತೀವಿ. ಭಗವಂತನ ಸಂಘ ಇದೇ ಜನ್ಮದಲ್ಲಿ ಪಡ್ಕೋಬಹುದು ಅಂತ ಹೇಳಿ ಕಪಿಲ್ ದೇವರು ಹೇಳಿದ್ರು. ಮೈ ಅಸೋಸಿಯೇಷನ್ ಇನ್ ದಿಸ್ ವೆರಿ ಟೈಮ್, ಇದೇ ಜನ್ಮದಲ್ಲಿ ಪಡ್ಕೊಳ್ಳಿಕ್ಕೆ. ಫಾರ್ ಐ ಆಮ್ ಸುಪ್ರೀಂ ಪರ್ಸನಾಲಿಟಿ, ಅಬ್ಸಲ್ಯೂಟ್ ಟ್ರುತ್. ಅಬ್ಸಲ್ಯೂಟ್ ಟ್ರುತ್ ಬಗ್ಗೆ ರೂಪಾದವರು ಎರಡು ಉದಾಹರಣೆ ಹೇಳ್ತೀನಿ, ನಂತರ ತಪ್ಪರೋಣ. ಇದು ನಮಗೆಲ್ಲ ಏನಂತಾರ ರಿಲೇಟಿವ್ ಟ್ರುತ್ ಅಂತ. ನಮ್ಮ ಅಸ್ತಿತ್ವಗ ನಮ್ಮ ತಂದೆ ತಾಯಿ ಇದ್ದಾರೆ, ಭಗವಂತಿಗೆ ಯಾರಿದ್ದಾರೆ? ಮತ್ತೆ ಯಾರು? ದೇವಕಿ ವಸುದೇವ, ದಶರಥ, ಕೌಶಲ್ಯ, ಇವರೆಲ್ಲ ಇದ್ರು. ಸೋ ಕಾಲ್ಡ್ ಫಾದರ್ ಮದರ್ ರೂಪಾದೇವ, ಕರೆ ತಂದೆ ತಾಯಿ, ಅವ್ರ ತಂದೆ ತಾಯಿ ಕೃಷ್ಣ. ಭಗವಂತನ ಮೇಲೆ ಯಾರಿದೆ? 7.7 ಇದೇನೇನು ಹೇಳ್ತಾರೆ? ಮತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸುಪ್ರೇಮಣಿ ಗಣಾಯ. ಓ ಕಾಂಕರರ್ ಆಫ್ ವೆಲ್ತ್, ದೇರ್ ಇಸ್ ನೋ ಸುಪೀರಿಯರ್ ಟು ಮೀ. ಎವ್ರಿಥಿಂಗ್ ಇಸ್ ರೆಸ್ಟಿಂಗ್ ಆನ್ ಮೀ ಆಸ್ ಬರ್ತ್ ಆಸ್ ಸ್ಪನ್ ಆನ್ ಥ್ರೆಡ್. ನನ್ನ ಮೇಲೆ ಯಾರೂ ಇಲ್ಲ. ದೇರ್ ಇಸ್ ನೋ ಸುಪೀರಿಯರ್. ಭಗವಂತನ ಕೃಷ್ಣನ ಮೇಲೆ ಮತ್ತೆ ಅಲ್ಟಿಮೇಟ್ ಈಶ್ವರ ಪರಮಕೃಷ್ಣ ಅರ್ಥ. ಅವನ ಮೇಲೆ ಮತ್ತೆ ಯಾರಿದೆ? ಅವನ ಮೇಲೆ ಯಾರಿದ್ದಾರೆ ಅಂದ್ರೆ ದೇವರ ಡೆಫಿನೇಷನ್ ನಮ್ಗೆ ಇಲ್ಲೇ ಸಿಗೋದು ಕರೆಕ್ಟ್. ಶಾಸ್ತ್ರದಾಗ ಸಿಗೋದು. ಯಾಕೆ ದೇವರೇ ಹೇಳಿದ್ರು, ಮನುಷ್ಯರು ಹೇಳಿದ್ದಲ್ಲ. ವೇದಕ್ಕೆ ಏನಂತಾರ? ಪೌರುಷ. ಮನುಷ್ಯ ಮಾಡಿದ್ದಲ್ಲ, ಅಪೌರುಷ ಮನುಷ್ಯ ಮಾಡಿದ್ದ. ದೇವರು ಗೀತಾ ಆಗಲಿ ಭಾಗವತ ಆಗಲಿ ಎಲ್ಲಾನು ಬಂದಿದ್ದವು. ಈಗ ಭಗವಂತನ ಮೇಲೆ ಯಾರು ಅಂತ ನಮಗೆ ರಿಲೇಟಿವ್ ಟ್ರುತ್ ಆದ ಭಗವಂತ ಅಬ್ಸಲ್ಯೂಟ್ ಟ್ರುತ್. ಕ್ಲಿಯರ್ ಆಗ? ಇದು ಒಂದು ಅರ್ಥ ಪ್ರಕಾರ. ಇನ್ನೊಂದು, ಭಗವಂತನ ಹೆಸರಿಗೆ, ಭಗವಂತನ ನಿಜ, ಇದರಲ್ಲಿ ಏನು ಭೇದ ಇಲ್ಲ. ಭಗವಂತನ ಧಾಮ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದು ಅಬ್ಸಲ್ಯೂಟ್. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ, ಭಗವಂತನ ಸಂಗಮದಿಂದ ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ ಚಾಂಟ್ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಕೃಷ್ಣನ ಸಂಘ ಬರ್ಲಿಕ್ಕೆ ಅದು ಅನುಭವಿಸ್ಲಿಕ್ಕೆ ಲಕ್ಷ್ಯ ಇರಬೇಕಲ್ಲ, ಮನಸ್ಸು ಕೊಟ್ಟು ಮಾಡಬೇಕು. ಇವು 9 ನವವಿಧಾನ ಭಕ್ತಿ ಎಲ್ಲ 9 ಆಕ್ಟಿವಿಟೀಸ್ ಕೃಪಾ ತತ್ಪರದಲ್ಲಿ ಬರ್ತಾರೆ. ಅಷ್ಟು ತೊಡಗಲಿಕ್ಕಾಗುತ್ತೆ ನೋಡಿ. ಶ್ರವಣ, ಕೀರ್ತನ, ವಿಷ್ಣು ಸ್ಮರಣೆ ಎಲ್ಲ ಮಾಡಿ ಆಗಿಲ್ಲ. 9 ಯಾವ್ದರ ಒಂದರ ಮಾಡಿ, 2ರ ಮಾಡಿ, 3ರ ಮಾಡಿ, ತತ್ಪರದಲ್ಲಿ ಬರ್ತಿದ್ದೆ ಹೇಳಿ. ಬರೇ ಒಂದೇ ಮಾಡಿ ಪರಿಪೂರ್ಣತೆ ಪಡೆದಿದ್ಯಾರು? ಶ್ರವಣ ಮಾಡಿ ಪರೀಕ್ಷೆ ಮತ್ತೇನು ಮಾಡ್ಲಿಕ್ಕೆ ಟೈಮೇ ಇರಲಿಲ್ಲ. 7 ದಿವಸ ಕುತ್ಕೊಂಡು ಬರೀ ಕೇಳ್ಕೊತ ಶ್ರವಣದಲ್ಲಿ ಪರ್ಫೆಕ್ಷನ್ ಪಡೆದಿದ್ದ ಪರೀಕ್ಷೆ. ಕೀರ್ತನ ಮಾಡ್ಕೋತ ಹೋದ. ಅದ್ಯಾರ? ಶುಕಮುನಿ. ವಿಷ್ಣು ಸ್ಮರಣ, ಪ್ರಹ್ಲಾದನ ಉದಾಹರಣೆ. ಎಂಥ ಕೆಟ್ಟ ಪರಿಸ್ಥಿತಿ ಒಳಗಿದ್ರು ಕೃಪಾಳಿಗಳಿದ್ದಾರೆ. ಎಂಥ ಕೆಟ್ಟ ಪರಿಸ್ಥಿತಿ ಒಳಗಿದ್ದೀವಿ ಅಂದ್ರು ಒನ್ ಕ್ಯಾನ್ ರಿಮೆಂಬರ್ ನಾವು. ಮನೆಯಲ್ಲಿರ್ಬೋದು ಹಿರಣ್ಯಕಶಿಪು ಅಂತ ಜಪ ಮಾಡೋಂಗಿಲ್ಲ, ನೀರು ಹೋಗೋಂಗಿಲ್ಲ, ಮಾಡೋಂಗಿಲ್ಲ, ಎಲ್ಲ ನಿಷೇಧ ಮಾಡಿ ಕೂಡಿಸ್ಬೋದು. ಆ ವಿಷ್ಣು ಸ್ಮರಣೆ ಮಾಡಿ ಯಾಕೆ ಅನಿಸ್ತಿ ಬರುತ್ತೆ? ಇಲ್ಲೂ ಇದ್ದಾರೆ ಅಂತವ್ರ. ಬೇರೆ ದೇಶದಲ್ಲೆಲ್ಲ ಭಾಳ ಆಗ್ಯಾರ. ರಷ್ಯಾದಾಗ, ಜರ್ಮನಿ ಒಳಗೆ ಭಕ್ತರಿಗೆ ಭಯಂಕರ ತ್ರಾಸ. ಆ ವಿಷ್ಣು ಸ್ಮರಣೆ ಮಾಡೋದು ನೆನೆಸ್ಲಿಕ್ಕೆ ಅದು ಇದೇ ಕೃಪಾ ಉದಾಹರಣೆ ಕೊಡ್ತಾರೆ. ಒನ್ ಕ್ಯಾನ್ ರಿಮೆಂಬರ್ ಕೃಷ್ಣ ಇನ್ ಎನಿ ಕಂಡೀಷನ್ ಆಫ್ ಲೈಫ್. ಉದಾಹರಣೆ ಪ್ರಹ್ಲಾದ. ವಿಷ್ಣು ಪಾದ ಸೇವಾ. ಲಕ್ಷ್ಮೀ ಯಾವಾಗ ಭಗವಂತನ ಪಾದ ಸೇವೆ ಮಾಡ್ತಾರೆ. ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವೆ ಮಾಡೋದು. ಸಂಭ್ರಮದಿಂದ ಸೇವೆ ಮಾಡ್ತಾರೆ. ಸಂಭ್ರಮ ಸೇವೆ ಅಂದ್ರೆ ಆಗ್ತೇನಾಗ್ತದೆ? ಅದಕ್ಕೊಂದು ಉದಾಹರಣೆ ಸಣ್ಣ ಟೈಮ್ ಕಡಿಮೆ ಹೇಳ್ಬಿಡ್ತೀನಿ ಸ್ವಲ್ಪ.
ರುಕ್ಮಿಣಿ ಕೃಷ್ಣ ಮಾತಾಡ್ತಾ ಇದ್ದ. ಕೃಷ್ಣ ರುಕ್ಮಿಣಿ ಹಂಗೆ ಚೇಷ್ಟೆ ಮಾಡ್ಲಿಕ್ಕತ್ತ, ನಿನ್ನ ಮದುವೆ ಶಿಶುಪಾಲ ಜೊತೆ ಆಗೋದಿತ್ತು, ಅದಾಗಿತ್ತು ಚಲೋ ಆಗಿತ್ತು ನನಗೆ ಅಂತ ಅಂದ್ಬಿಟ್ಟ. ಸುಮ್ಮನೆ ಜೋಕ್ ಮಾಡ್ಕೊಂಡು ಕೂತಾಗ ಹೇಳಲ್ಲ. ಅಷ್ಟು ಹೇಳಿದ್ರೆ ಕಡ ರುಕ್ಮಿಣಿ ಆಗ್ಲಿಕ್ಕತ್ತ. ಅವಳಿಗೆ ಭಯ ಬಂತು, ಎಲ್ಲಿ ಕೃಷ್ಣ ನಾನು ಬಿಟ್ಟು ಹೋಗ್ತಾನೆ. ಇದು ಬೃಹತ್ ಧಾರಣೆ. ಲಕ್ಷ್ಮೀಗ ಭಯ, ಎಲ್ಲಿ ಕೃಷ್ಣ ಬಿಟ್ಟು ಹೋಗ್ತಾನ, ಆ ರೀತಿ ಸೇವೆ ಮಾಡ್ಲಿಕ್ಕತ್ತ ಕೃಷ್ಣನ. ನಾನು ಬಿಟ್ಟು ಹೋಗಬೇಡ. ನಮಗೆಲ್ಲ ಭಯ ಅದ, ಎಲ್ಲಿ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗ್ತಾಳ ಅಲ್ಲ. ಅದಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಾರೆ. ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗೋದು, ಎಲ್ಲ ಪೂಜೆ ಗೀಜೆ ಮಾಡ್ತಿದ್ದ. ನಮಗೆ ಭಯ ಹಿಂಗೆ, ಲಕ್ಷ್ಮಿ ಭಯ ಏನು, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವಳಿಗೆ ಭಯ. ಅರ್ಥ ಸಂಭ್ರಮ ಸೇವೆ, ಪಾದ ಸೇವೆ, ಅರ್ಚನ ಋತು ಮಹಾರಾಜ, ಬಂಧನ ಅಕ್ರೂರ, ದಾಸ್ಯಂ ಹನುಮಾನ್, ಭಕ್ತ ಹನುಮಾನ್, ದಾಸ್ಯಂ ಸಖ್ಯಂ ಅರ್ಜುನ, ಆತ್ಮನಿವೇದನ ಬಲಿಚಕ್ರ. ಇದು ಒಂದು ಶ್ಲೋಕದ ಮೇಲೆ ಒಂದು ತಾಸೆ ಒಂದು ಕಡೆ ಮುಗಿ ಮುಗಿಸ್ಬೇಕಂತೆ. ಎಲ್ಲ ಉದಾಹರಣೆ ಹೇಳ್ಕೊಂಡು ಹೋಗ್ಬಿಟ್ರು ಒಂದು ತಾಸೆ. ಈಗ ಆತ್ಮನಿವೇದನ ಬಲಿಚಕ್ರ. ಈ ನವವಿಧಾನ ಭಕ್ತಿಯಲ್ಲಿ ರೂಪಾಯ ಯಾವ್ದಾರ ಒಂದರ ಪರ್ಫೆಕ್ಟ್ ಮಾಡ್ಲಿಕ್ಕಾದ್ರೆ ಮಾಡಿ. ನಾವು ಮಾಡ್ಲಿಕ್ಕೆ ಬರ್ತದ, ಶುಕಮನಿಗತೆ ಪರೀಕ್ಷಿತನಾಗ ಪ್ರಹ್ಲಾದನ ಮಾಡ್ಲಿಕ್ಕೆ ಬರ್ತದ ಇಲ್ಲ. ಅದಕ್ಕೆ ಎಲ್ಲ ಕೂಡಿ ಸೋಷಲ್ ಮಾಡ್ರಿ, ಎಲ್ಲ ಕೂಡಿ ಸೇರಿ ಟೋಟಲ್ ಪಾಸಿಂಗ್ ಮಾರ್ಕ್ಸ್ ಬಿದ್ದರೆ ಸಾಕಲ್ಲ. 35 ಪಾಸಿಂಗ್ ಮಾರ್ಕ್ಸ್ ಬಿದ್ದರೆ ಸಾಕು, ಪಾರಾಗುತ್ತೆ. ಮತ್ತು ಕಡಿಮೆ ಇದ್ದರೆ ಇದ್ದಾರೆ, ಚೈತನ್ಯ ಮಹಾಪ್ರಭುತ್ವ ಗ್ರೇಸ್ ಮಾರ್ಕ್ಸ್ ಹಾಕ್ತಾರೆ. ಕರೆಕ್ಷನ್ ಮಾಡೋರಿಗೆ ಗ್ರೇಸ್ ಮಾರ್ಕ್ ಹಾಕ್ತಾರೆ. 5 ಮಾರ್ಕ್ ಕಡಿಮೆ ಇದ್ದದಂದ್ರೆ ಕರೆಕ್ಷನ್ ಮಾಡೋರಿಗೆ ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡಬೇಕು. 5 ಮಾರ್ಕ್ಸ್ ಆಲ್ರೆಡಿ ಹಾಕ್ತಾರೆ. ಹೇಳೋದು ಫೇಲ್ ಆಗ್ತಾನೆ ಅಂತೇಳಿ ಇನ್ನೂ ಕಡಿಮೆ ಇದ್ದರೆ ನಿತ್ಯಾನಂದ ಇರ್ತಾರೆ. ಇನ್ನೂ ಕಡಿಮೆ ಇದ್ದರೆ ರೂಪಾಯಿ ಸೈ ಮಾಡಿಬಿಡ್ತಾರೆ, ಪಾಸ್ ಮಾಡಿಬಿಡ್ತಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾ ಮಾಡ್ತಿದ್ರಿ ಹಂಗಾದ್ರೆ ನೋಡೋದು. ಇನ್ನೂ ನಮ್ಮ ಕಡೆಯಿಂದ ಎಲ್ಲ ನವವಿಧಾನ ಭಕ್ತಿ ಎಷ್ಟು ಶಕ್ತಿ ಅಷ್ಟು ನಾವು ಪ್ರಯತ್ನ ಮಾಡೋದು ಹೋಗೋಣ. ನಮ್ಮ ಯೋಗ್ಯತಾ ಎಷ್ಟಿದಾವೆ ಗೊತ್ತದೇನೇ ಇಲ್ಲ. ನಮ್ಮ ಯೋಗ್ಯತಾ ಎಷ್ಟಿದಾವೆ ಗೊತ್ತದ, ಅಷ್ಟು ನಾವು ಪ್ರಯತ್ನ ಮಾಡ್ಕೊಂಡು ಹೋಗ್ತಿದ್ದ. ಮುಂದಿಂದ ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮ ನಾಶಯಾಮ್ ಆತ್ಮಭಾವಸ್ತು ಜ್ಞಾನತಿರುಟೇನ ಕಾಸ್ತು. ಭಾಳ ಇಂಪಾರ್ಟೆಂಟ್ ವರ್ಸಸ್ ಎಲ್ಲ ಇದೆ. ಯಾವುದು 8, 9, 10, 11 10ನೇ ಅಧ್ಯಾಯ 11ನೇ ಶ್ಲೋಕ ಈಗ ಹೇಳಿದ್ದು 10.11 ಆಯ್ತಾ. ಈಗ ನವವಿಧಾನ ಭಕ್ತಿ ಬಗ್ಗೆನೂ ಚರ್ಚೆ ಆಯಿತು. ನಂತರ ಭಕ್ತಿ ಸೇವೆ ಮಾಡೋದು ಮಾಡಿಲ್ಲ ಅಂದ್ರೆ ಕೆಲವರೆಲ್ಲ ರೂಪಾಯಿ ಬರ್ತಾರಲ್ಲ ತಪ್ಪದಲ್ಲಿ ಕೆಲವರು ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಫಿಲಾಸಫಿಕ್ ಅಂಥವೆಲ್ಲ ಮಾಡಲಿಕ್ಕೆ 2 ಚಾಯ್ಸ್. ಒಂದು ಕೃಷ್ಣನ ಸೇವೆ ಮಾಡಿ, ಇಲ್ಲಾಂದರೆ ಅಂಥವೆಲ್ಲ ಸೇವೆ ಮಾಡಲಿಕ್ಕೆ ನೋಡ್ತೀವಲ್ಲ. ಎಷ್ಟೋ ಜನ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಆ ಕ್ಲಬ್, ಈ ಕ್ಲಬ್ ಅವರು ಚಲೋ ಮಾಡ್ಲಿಕ್ಕೆ ಅಂಥ ಒಂದು ಸೇವೆಗೆ ತೊಡಗೋದ್ರಿಂದ ಏನಾಗ್ತದೆ, ಇಂದ್ರಿಯ ಭೋಗಕ್ಕೆ ಕಾರಣ. ಇಂದ್ರಿಯ ಭೋಗಕ್ಕೆ ಸ್ವಲ್ಪ ಭಕ್ತಿ ಸೇವೆ ಮಾಡೋದ್ರಿಂದ ಯಾವ ಬ್ಯಾಕ್ ಟು ಬಾಡಿನ ಕರ್ಕೊಂಡು ಇದಕ್ಕೆ ರೂಪಾಯಿ ಒಂದು ಉದಾಹರಣೆ. ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಮಗ ಮನೆ ಬಿಟ್ಟು ಹೋಗ್ಬಿಟ್ಟಾನೆ. ಅಪ್ಪನ ಜೋಡಿ ಜಗಳ, ತಂದೆ ಭಾಳ ದೊಡ್ಡ ಶ್ರೀಮಂತ. ಮುಂಬೈಗೆ ಹತ್ರ ಊರಿಗೆ ಹೋಗ್ಬಿಟ್ಟಾನೆ. ಇದಕ್ಕೆಲ್ಲ ಕಳ್ಕೊಂಡ ಭಿಕ್ಷಾ ಬೆಳ್ಕೊತ ತಾನಿಗೆ ರಸ್ತೆ ಮೇಲೆ. ಒಬ್ಬನೇ ಮಗ, ತಂದೆ ದೊಡ್ಡ ಶ್ರೀಮಂತ. ಇವತ್ತು ತನ್ನ ಪರಿಸ್ಥಿತಿ ಹೆಂಗೆ ಬಂದದ, ಭಿಕ್ಷಾ ಬೇಡ್ಲಿಕ್ಕೆ. ಯಾರೋ ನೋಡ್ತಾರ, ಇವನು ತಿಂದೇ ಕಾಣ ಭಾಳ ವರ್ಷದಿಂದ ಅಂತ ಹೇಳಿ ಸ್ವಲ್ಪ ತಿನ್ಲಿಕ್ಕೆ ಆಹಾರ ತಂದು ಕೊಟ್ಟು ಹೋಗಿ. 2ನೇದಾಗ ಬಂದು ನೋಡ್ತಾನೆ, ಹಾಕೊಳ್ಳಿ ಚಲೋ ಬಟ್ಟೆನೇ ಇಲ್ಲ ಅಂತ ಒಂದಿಷ್ಟು ಬಟ್ಟೆ ಕೊಟ್ಟು. 3ನೇದಾಗ ಬಂದು ನೋಡ್ತಾನೆ, ಒಂದು ಔಷಧಿ ಬೇಕಂತ ಹೇಳಿ ಆರಾಮಿಲ್ಲ, ಔಷಧಿ ತಂದು ಕೊಟ್ಟು. 3 ಜನ ಬಂದು 3 ರೀತಿ ಸೇವೆ ಮಾಡೋದು. 4ನೇದಾಗ ಬಂದು ನೋಡಿದ, ಗುರುತಿಸಿದ, ಇವ ನಮ್ಮೂರಿನವ ಅದಲ್ಲ, ಇಲ್ಲಿ ನಮ್ಮೂರಿನವ ಇವ ಇಲ್ಲೇ ಕೂತಾನೆ ಭಿಕ್ಷೆ ಪಡ್ಕೊತ. ಹೋಗಿ ಕೇಳಿದವ, ಇಂಥ ಮಗ ಹೌದಾ, ಮತ್ತು ಇದೇನು ಮಾಡ್ಲಿಕ್ಕೆ ಭಿಕ್ಷೆ ಮಾಡ್ಕೊತ ಯಾಕೆ ಎಲ್ಲ ರೀತಿ ಹೇಳಿದ. ಹಿಂಗೆ ಆಯ್ತು. ಇನ್ನು 4ನೇದಾಗ 5 ರೂಪಾಯಿ ಭಿಕ್ಷೆ ಬೇಡ್ಕೊಂಡು ಬಿಟ್ಟು ಹೋಗ್ತಾನೆ.
ಅವ್ರ ಊರ್ನವ ಏನು ಮಾಡ್ತಾನೆ, ಅವನಿಗೆ ಕರ್ಕೊಂಡು ಹೋಗಿ ಚಲೋ ಊಟ ಗಿಟ ಮಾಡಿಸಿ ಬಸ್ಸಿಗೆ ಟ್ರೈನಿಗೆ ಹತ್ಕೊಂಡು ಫ್ಲೈಟಿಗೆ ಕರ್ಕೊಂಡು ಹೋಗ್ಬೋದ, ತಂದು ವಾಪಸ್ ನಮ್ಮ ತಂದೆ ಕಡೆಯಿಂದ ತಂದೆ ಕಡೆ ಬಿಟ್ಟು ಹೋಗ್ಬಿಡ್ತಾನೆ. 4 ಥರದ ಉದಾಹರಣೆ ಆಗ್ತದೆ. ಇದು ಎಲ್ಲದಕ್ಕಿಂತ ಬೆಸ್ಟ್ ಸರ್ವಿಸ್ ಮಾಡಿದ್ದು ಯಾರು? ಒಂದೇದಾವ ಎಷ್ಟೊತ್ತದ ನಡೀತದೆ, ಮತ್ತು ಹಸಿವು ಆಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ಬಟ್ಟೆ ಕೊಟ್ಟ, ಔಷಧಿ ಕೊಟ್ಟ. 4ನೇದವ ಏನು ಮಾಡಿದ, ವೈಫ್ ತಮ್ಮ ತಂದೆ ಕಡೆ ಬಿಟ್ಟು ರೂಪಾದವ್ರು ಮಾಡ್ತಾ ಇರೋದು ಅದೇ. ಅದಕ್ಕೆ ರೂಪಾದ ಹೇಳ್ತಾರ ಕೃಷ್ಣ ಕಾನ್ಷಿಯಸ್ನೆಸ್. ಅಲ್ಲೇನು ಅಂಗಡಿ ಹೆಸರದ ನ್ಯಾಚುರಲ್ ಗಿಫ್ಟ್. ಕೃಷ್ಣ ಕಾನ್ಷಿಯಸ್ನೆಸ್ ಹೈಯೆಸ್ಟ್ ವೆಲ್ಫೇರ್ ಆಕ್ಟಿವಿಟಿ. ಇದಕ್ಕಿಂತ ದೊಡ್ಡ ಆಕ್ಟಿವಿಟಿ ಯಾವುದಿಲ್ಲ ಇಲ್ಲ, ನ್ಯಾಚುರಲ್ ಗಿಫ್ಟ್ ಇದೆ. ಇದರ ಸಮಾನ ಮತ್ತೊಂದು ಇಲ್ಲೇ ಇಲ್ಲ. ಇದೇ ಕೃಷ್ಣ ಭಾವನಾಮೃತದಲ್ಲಿ ಕೃಪಾದವರು ನಮ್ಮನ್ನು ಗುರುತಿಸಿ ಯಾಕೆ ಒದ್ದಾಡಲಿಕ್ಕೆ ಬಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೃಷ್ಣನ ಕಡೆ ವಾಪಸ್ ಕರ್ಕೊಂಡು. ಲಾಸ್ಟ್ ಒಂದು ಪಾಯಿಂಟ್ ಅದ, ಕೃಪಾ ತತ್ಪರದಲ್ಲಿ ಬರುತ್ತೆ. ಅದು ದೊಡ್ಡದಾದ ವಿಷಯ, ಹೇಳಲಿಕ್ಕೆ ಟೈಮ್ ಆಗೋದಿಲ್ಲ ಈಗ. Lord Chaitanya therefore approved the process of hearing from realized devotees about the pastimes of the Lord. It does not matter to what category of this world the audience belongs. If one meekly and submissively hears about the activities of the Lord from realized souls, he will be able to conquer the Supreme Personality of Godhead, who is unconquerable by any other process. Hearing or associating with devotees is the most important function for self-realization. ಯಾರಿಗಾರ ಹೋಗಿದ್ದ ಕೇಳಿಸ್ತಾ ಇಲ್ಲ? ಇಲ್ಲ. ನಾ ಅದಕ್ಕೆ ಭಾಳ ಬರೋದಿಲ್ಲ, ಯಾಕೆ ಓದ್ಲಿಕ್ಕೆ ಹತ್ಕೊಳ್ಳಿ ಅಲ್ಲಿ ಲಕ್ಷಣ ಹೋಗ್ಬಿಟ್ಟು ನಾವು ಉದಾಹರಣೆ ಕೇಳೋದಷ್ಟೇ. ಸರ್ ಓದು. ಅದಕ್ಕೆ ನಾನು ಇದು ಓದಿದ್ದು ನಾನೀಗ ಭಾಗವತದಲ್ಲಿ ಬರುವ ಒಂದು ಶ್ಲೋಕದ ಅರ್ಥದ ಇದೆ. ಈ ಶ್ಲೋಕನು ಬ್ರಹ್ಮದೇವರು ಹೇಳಿದೆ, ಜ್ಞಾನಿ ಪ್ರಯಾಸ ಉದಪಾನಮಂತೈವ ಜೀವಂತಿ ಸಂಕರಿತ ಭವತ್ಯವಾರ್ಥ ಸ್ಥಾನಿ ಸ್ಥಿತಃ ಶ್ರುತಿಗತಾಂ ತನುವಾನ್ ಮನುಭಿ ಏ ಪ್ರಾಯಶೋ ಅಜಿತ ಜಿತ ಯಸ್ತ್ರಿಲೋಕ್ಯಾಂ. ಏನರ್ಥ ಆಯ್ತೀಗ? ಜ್ಞಾನಿ ಪ್ರಯಾಸ, ಯಾವುದು ನಿರಾಕಾರ ಕಡೆ ಒಯ್ತದ ಜ್ಞಾನ, ಅಂಥ ಜ್ಞಾನದಿಂದ ದೂರ. ಜ್ಞಾನಿ ಪ್ರಯಾಸ ನಮಂತೀವ ಜೀವಂತಿ ಸನ್ಮುಖರಿತ. ಶುದ್ಧ ಭಕ್ತರು ಪರಂಪರೆಯಲ್ಲಿ ಬರುವಂಥವ್ರ ಕಡೆಯಿಂದ ಭವತ್ಯ ವಾರ್ತ, ಭಗವಂತನ ವಾರ್ತ ಕೇಳ್ತಾ ಇದ್ದಾರೆ. ಆ ಕೇಳಿಕೆಯನ್ನು ಹೋಗಬೇಕು. ಸ್ಥಾನಿಸ್ಥ ಅರ್ಥ ಹೇಳಿಲ್ಲ, ಒಂದು ಎಲ್ಲಿದ್ದೀರ ಅಲ್ಲೇ ಇರಿ. ಚೈತನ್ಯ ಮಹಾಪ್ರಭು ದಕ್ಷಿಣ ಹಿಂದೂಸ್ತಾನ ಯಾತ್ರೆ ಮಾಡುವಾಗ ಒಬ್ಬ ಬ್ರಾಹ್ಮಣ ಕಲಿಸ್ಬಿಟ್ಟ, ನಿಮ್ಮ ಜೋಡಿ ಬರ್ತಿಲ್ಲಪ್ಪ, ಅದು ಎಲ್ಲಿದ್ದೀಯ ಅಲ್ಲೇ ಇರೋದು. ಇದನ್ನು ಮಾಡ ಕೇಳಿ ಭಗವಂತ ಎಲ್ಲ ಗಂಗಲ್ಲಿ ಬಂದು ಮುಂದೆ ಗತಿ ಏನಲ್ಲ, ಅಲ್ಲೇ ಇರ್ತೀನಿ, ಮನೆ ನೀರು ಬಂದು ಕೇಳಿ. ಇದು ಒಂದು ಅರ್ಥ. ಆದರೆ ಇನ್ನೊಂದು, ಯಾವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚಾರಿ ಗೃಹಸ್ಥ ಮನಪ್ರಸನ್ನ ಅವೇನು ಬದಲಾಗಂತಿಲ್ಲ. ಎಲ್ಲಿದ್ದೀರಿ ಅಲ್ಲೇ ಕೇಳಿ. ಸ್ಥಾನಿಸ್ತರ ಶ್ರುತಿಗತ ಕೇಳಬೇಕಾದ್ರೆ ಎಲ್ಲೇ ಆಗಲೇ ಹೇಳಿಲ್ಲ, ಪರಂಪರಾ ಬೇಕು. Hearing about Krishna is important, but from whom you hear is more important. ಪರಂಪರೆ ಕೇಳ, ಶ್ರುತಿಗತ. ಈಗೆಲ್ಲ ಆನ್ಲೈನ್ ಈಸಿ ಆಗೈತೆ, ಮನೆಯಲ್ಲಿ ಕುತ್ಕೊಂಡು ಕೇಳಬೇಕು. ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ನಡೆದ ಬಿಟ್ಟದೆ ಕೃಪಾದ. ಬೆಳಗ್ಗೆ 9ರಿಂದ 10 ಭಗವತ್ ಹೇಳಿರ್ತೀವಿ, ಸಾಯಂಕಾಲ 7 ಅಂತ ನನಗೂ ಈಸಿ ಆಗಿದೆ, ಕೆಲವರಿಗೂ ಈಸಿ ಆಗಿದೆ. ಆಗ ನಾವು ಈಸಿ ಆಗಬಾರ್ದು. ಶ್ರುತಿಗತ. ಆಮೇಲೆ ಏನು ಮಾಡ್ಬೇಕ ಕೇಳಿ. ತನು ವಾನ್ ಮನೋಭಿ. ತನು ಅಂದ್ರೆ ಬಾಡಿ, ವಾನ್ ಅಂದ್ರೆ ವಾಕ್ಯ, ಮನೋಭಿ ಮನಸ್ಸು. BMW ಏನದು? BMW ಬಾಡಿ, ಮೈಂಡ್, ವರ್ಡ್. ಇವು ಮೂರು ತನುವಾನ್ ಮನೋಭಿ ಭಗವಂತನ ಸೇವೆಯಲ್ಲಿ ಅರ್ಪಣೆ ಮಾಡಿ. ತನುವಾನ್ ಮನೋಭಿ ಏ ಪ್ರಾಯಶು ಅಜಿತ ಜಿತ. ಕೃಷ್ಣನ ಹೆಸರು ಅಜಿತ, ಇಲ್ಲೂ ಅಜಿತ ಥರ ಮೊದಲನೇ ಹೆಸರು ಅಜಿತ ಜಿತ. ಅಜಿತ ಅಜಯ, ಅನ್ಕಾಂಕರೆಬಲ್.
ದಿ ಅನ್ಕಾಂಕರಬಲ್ ಬಿಕಮ್ಸ್ ಕಾಂಕರ್. ಇಷ್ಟು ನಾವು ಮಾಡಲಿಕ್ಕೆ ಶ್ರುತಿಗತ ವರ್ತಿಸಿದ ದಿ ಅನ್ಕಾಂಕರಬಲ್ ಕೃಷ್ಣ ಬಿಕಮ್ಸ್ ಕಾಂಕರ್. ಅಜಿತ ಜಿತ ಯಸ್ತ್ರೀ Last, hearing or associating with devotees is the most important function for self-realization. Atma Sakshatkar ಮಾಡ್ಕೊಳ್ಳಿಕ್ಕೆ ಇವು ಎರಡೇ ಕಾರ್ಯ, ಏನೇನು hearing and associating with devotees. Actually devotee association ಅಂದ್ರೆ actually ಕೇಳಲ್ಲ, ಸುಮ್ಮನೆ ಅವ್ರ ಜೊತೆಗೆ ಆಟಾಡ್ಕೊಳ್ತಾ ಇದ್ಬಿಟ್ರೆ ಹಿಂದಿದ್ದ ಅಸೋಸಿಯೇಷನ್ ಕೊಡೋದಲ್ಲ ಕೇಳೋದೇ ಇಂಪಾರ್ಟೆಂಟ್. ಸುತ್ತ ಭಕ್ತರ ಕಡೆ ಏನು ಪ್ರಸಂಗ ಮಾಡಿಕೊಂಡು ಕೇಳಬೇಕು, ಭಗವಂತನ ಹೇಳಬೇಕು. ಅದೇ ನಮ್ಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ನಿರಂತರ ಶ್ರೀರಾಮ